ನಮಸ್ಕಾರ. ಮನಿಮಾರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಾರದ ವಿಶ್ಲೇಷಣೆಗೆ ಬಂದಿದ್ದೀನಿ. ಈ ವಾರ ತುಂಬಾ ಒಂದು ಆಸ್ಟ್ರೋ ಇವೆಂಟ್ಸ್ ಇದೆ. ಸೊ ಆಸ್ಟ್ರೋ ಇವೆಂಟ್ಸ್ ಏನೇನು ಸ್ವಲ್ಪ ಇಶ್ಯೂಸ್ ಮಾಡ್ಬೋದು ಇದೆಲ್ಲ ನೋಡೋಣ ಈ ವಿಡಿಯೋದಲ್ಲಿ. ಈ ವಾರದಲ್ಲಿ ಮುಖ್ಯವಾಗಿ ಏನಾಗಿದೆ, ಆಲ್ರೆಡಿ ಒಂದು ವಾರ್ಮಿಂಗ್ ಎಲ್ಲ ಆಗ್ತಾ ಇದೆ ಅಂತ ಒಂದು ಮೆಸೇಜ್ಗಳು ಟ್ವಿಟರ್ ಅದೆಲ್ಲ ಬರ್ತಾ ಇದೆ, ಪೋಸ್ಟ್ಗಳು. ಸೊ ಎಲ್ಲಿ ತನಕ ಹೋಗುತ್ತೆ ಇದೆಲ್ಲ ಅಬ್ಸರ್ವ್ ಮಾಡಬೇಕು. ಮುಖ್ಯವಾಗಿ ಲಾಸ್ಟ್ ವೀಕಲ್ಲಿ ಏನಾಗಿತ್ತು, ಸ್ಟಾಕ್ಸ್ ಅಲ್ಲಿ ಎಷ್ಟು ಪರ್ಫಾರ್ಮ್ ಮಾಡಿದೆ, ಈ ವೀಕ್ ಅದು ಏನ್ ಸ್ಟಾಕ್ ಪರ್ಫಾರ್ಮ್ ಮಾಡ್ತವೆ, ಸೆಕ್ಟರ್ ವೈಸ್ ಏನ್ ನೋಡ್ಬೇಕಾಗುತ್ತೆ ಈ ವೀಕಿಂದು, ಇದೆಲ್ಲ ಅಬ್ಸರ್ವ್ ಮಾಡೋಣ. ಮೇನ್ ಆಗಿ ಈ 3-4 ಡೇಸ್ ವೆರಿ ಇಂಪಾರ್ಟೆಂಟ್ ಡೇಸ್. ಸೊ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅಲಾಂಗ್ ವಿತ್ ರೆಗ್ಯುಲರ್ ನನ್ನ ಟೆಕ್ನಿಕಲ್ ಅನಾಲಿಸಿಸ್ ಜೊತೆ ಆಸ್ಟ್ರೋ ಅನಾಲಿಸಿಸ್ ಸಹಿತ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಪ್ರಾರಂಭಕ್ಕೆ ಮುಂಚೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಯಾರು ಇನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ. ಕಾಮೆಂಟ್ಸು, ಏನಾದರೂ ರಿವ್ಯೂಸು, ಅದ್ರ ಜೊತೆಗೆ ನಿಮ್ದೇನಾದರೂ ಹೆಲ್ಪ್ ಬೇಕಾಗಿದ್ರೆ ಮೆಸೇಜ್ಗಳು ಮಾಡಿ. ವಾಟ್ಸಪ್ ಮಾಡ್ಬೋದು, ಇಲ್ಲ ಅಂದ್ರೆ ಅಲ್ಲೇ ಮೆಸೇಜ್ ಹಾಕ್ಬೋದು ವಿಡಿಯೋ ಕೆಳಗಡೆ. ಸೊ ಏನಾದರೂ ಸಂದೇಹ ಇದ್ರೆ ಅದ್ರ ಬಗ್ಗೆ ವಿಡಿಯೋ ಮಾಡೋಂಗಿದ್ರೆ ಬೇಕಂದ್ರೆ ಮಾಡ್ತೀನಿ. ಸೊ ವಿಡಿಯೋ ಪ್ರಾರಂಭಕ್ಕೆ ಮುಂಚೆ ಡಿಸ್ಕ್ಲೇಮರ್ ಅಂತ ಹೇಳಲೇಬೇಕು. ಮೊದಲಿಗೆ ಈ ಒಂದು ಎಜುಕೇಶನ್ ಪರ್ಪಸ್ಗಾಗಿ ವಿಡಿಯೋ ಮಾಡ್ತಿರೋವಂಥದ್ದು. 100% ಹೀಗೆ ಆಗಬೇಕು ಆಸ್ಟ್ರೋದಲ್ಲಿ ಅಥವಾ ಹೀಗೆ ಟೆಕ್ನಿಕಲ್ ಆಗಲೇಬೇಕು ಅಂತ ಮಾರ್ಕೆಟ್ ನಮ್ಮ ಕಂಟ್ರೋಲಲ್ಲಿ ಇಲ್ಲ ಯಾವುದು. ಸೊ ಏನ್ ಬೇಕಾದ್ರೂ ಆಗ್ಬೋದು, ರಿಸ್ಕ್ ಇರುತ್ತೆ ಮಾರ್ಕೆಟಲ್ಲಿ. ಸೊ ರಿಸ್ಕ್ ಎಲ್ಲ ಇನ್ವಾಲ್ವ್ ಆಗಿರೋದ್ರಿಂದ ನೀವು ಎಲ್ಲ ಅದ್ರ ವಿಷಯಗಳು ತಿಳ್ಕೊಂಡು ಆದಷ್ಟು, ಅದರಲ್ಲೂ ಸೆಬಿ ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಂತ ಇರ್ತಾರೆ, ರಿಸರ್ಚ್ ಅನಾಲಿಸ್ಟ್ ಅಂತ ಇರ್ತಾರೆ, ಇವ್ರದ್ದೆಲ್ಲ ಹೆಲ್ಪ್ ತಗೊಂಡು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗತ್ತೆ. ಬ್ರಾಡ್ ಆಗಿ ಒಂದು ಬೇಸಿಕ್ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಇನ್ ಡೆಪ್ತ್ ಯಾವುದೇ ಒಂದು ಚಾನಲ್ ಅಥವಾ ಏನೇ ಒಂದು ಅನಾಲಿಸಿಸ್ ಇಂದ ಸಾಧ್ಯ ಇಲ್ಲ. ಯಾಕಂದ್ರೆ ಮ್ಯಾಕ್ರೋ ಮೈಕ್ರೋ ಎಕನಾಮಿಕ್ಸ್ ಜೊತೆ ಬೇರೆ ಹ್ಯೂಮನ್ ಮೈಂಡ್ಸ್ ಅಲ್ಲಿ ಚೇಂಜಸ್, ಪ್ಲಾನೆಟರಿ ಎಫೆಕ್ಟ್ಸ್ ಇಂದ ಬರುವಂತದ್ದು. ಅದರಿಂದ ನಾವು ಚೇಂಜಸ್ ಬರ್ತವೆ ಮಾರ್ಕೆಟ್ ಅಲ್ಲಿ. ಸೊ ನಾವು ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡ್ತಾ ಚಾಲೆಂಜ್ ಆಗ್ತವೆ. ಮಾರ್ಕೆಟ್ ಅಲ್ಲಿ ಒಂದು ಚಾಲೆಂಜ್ ಇಂದ ನಮ್ದು ಡಿಸಿಷನ್ ರಾಂಗ್ ಆಗಿ ಅಥವಾ ಒಂದು ಆಪೋಸಿಟ್ ಟ್ರೇಡ್ ತಗೊಂಡು ಮತ್ತಷ್ಟು ಎಲ್ಲ ಪ್ಯಾನಿಕ್ ಸೆಲ್ಲಿಂಗ್ ಅಲ್ಲದ ಹೋಗ್ತೀವಿ ಎಲ್ಲರೂ, ರಿಟೈಲರ್ಸ್ ಎಸ್ಪೆಷಲಿ. ಸೊ ಹಾಗಾಗಿ ಇದೆಲ್ಲ ಇನ್ವಾಲ್ವ್ ಆಗಿರೋದ್ರೆ ಸ್ವಲ್ಪ ನೋಡ್ಬೇಕಾಗುತ್ತೆ ಇನ್ವೆಸ್ಟ್ ಅಥವಾ ಟ್ರೇಡ್ ಮಾಡ್ಬೇಕಾದ್ರೆ. ಸೊ 100% ನೀವು ಸೆಟಪ್ ನ ಪಕ್ಕಾ ಮಾಡ್ಕೊಂಡು ಟ್ರೇಡ್ ಮಾಡ್ಬೇಕಾಗತ್ತೆ. ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಿಫ್ಟಿಯಿಂದ. ನಿಫ್ಟಿ ಒಂದು ಲಾಸ್ಟ್ ವೀಕ್ ಅಲ್ಲಿ ನೋಡ್ತಾ ಇದ್ದಾಗ ಒಂದು ಅಪ್ ಟ್ರೆಂಡ್ ಸ್ಟಾರ್ಟ್ ಆಗಿತ್ತು. ಅಪ್ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ. 200 EMA ಟಚ್ ಆಗಿದೆ, ಮೇಲ್ ಹೋಗುತ್ತೆ ಅಂತಿದ್ದೆ. ಸೊ ಮತ್ತೆ 200 EMA ಕ್ರಾಸ್ ಆಗ್ತಿದ್ದಂಗೆ ವೆರಿ ನೆಕ್ಸ್ಟ್ ಡೇ 27ಗೆ ಒಂದು ರಿವರ್ಸಲ್ ರೆಡ್ ಫಾರ್ಮ್ ಮಾಡ್ತು. 8ಗೆ ಆಕ್ಚುಲ್ ಆಗಿ ನಾನು 100% ಬುಲ್ಲಿಶ್ ಇರುತ್ತೆ, ಬೇರಿಶ್ ಇರುತ್ತೆ ಅಂತ ಒಂದಿಷ್ಟು ಕಾಮೆಂಟ್ಸ್ ಹಾಕಿರ್ತೀನಿ. ನಾವು ಸ್ವಲ್ಪ ಆಪೋಸಿಟ್ ಬಂದೇ ಬರುತ್ತೆ. 8ಗೆ ಒಂದು ಯಾವಾಗ ಸೀಸ್ ಫೈರ್ ಆಯ್ತು ಅಂತ, ಅಂದ್ರೆ ಸ್ಟಾಪ್ ಮಾಡ್ತಾ ಇದ್ದೀನಿ ಸೀಸ್ ಫೈರ್ ಅಂತ, ಅಂದ್ರೆ ಇಲ್ಲಿ ತನಕ ಯುದ್ಧ ನಿಲ್ಸಿದೀನಿ, ಸೀಸ್ ಫೈರ್ ಅಂದ್ರೆ ಯುದ್ಧ ಮಾಡಲ್ಲ ಅಂತ ಒಂದು ಡಿಸೈಡ್ ಮಾಡಿದ. ನೋ ಮೋರ್ ಸೀಸ್ ಫೈರ್ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟ. ಯಾವಾಗ 1:40 ಹಂಗೆ ಸುಮಾರಿಗೆ ಒಂದು ಸ್ಟೇಟ್ಮೆಂಟ್ ಕೊಟ್ನು ಟ್ರಂಪ್, ಇಮಿಡಿಯೇಟ್ ಆಗಿ ಮಾರ್ಕೆಟ್ ಬೀಳಕ್ ಸ್ಟಾರ್ಟ್ ಆಯ್ತು. ಸೊ 500 ಪಾಯಿಂಟ್ಸ್ ತನಕ ಬಿದ್ದ್ಬಿಡ್ತಿದ್ ನೋಡ್ಬೋದು. ಕ್ಯಾಂಡ್ಲು ಆಲ್ಮೋಸ್ಟ್ 2% ಡೌನ್ ಆಯ್ತು ಅವತ್ತು. ಸೊ ಟೋಟಲ್ ಆಗಿ ಇಲ್ಲಿಂದ ಇಲ್ಲಿಗೆ ತಗೊಂಡ್ರೆ ಆಲ್ಮೋಸ್ಟ್ ನಿಮ್ಗೆ 3.5% ತನಕ ಬಂದಿದೆ. 3% ಮೇಲೆ ಬಂದಿದೆ. ಇದು ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ 3. ಯೂಶಲಿ ನಾನು ಹೇಳ್ತಾ ಇದ್ದೆ 2.5% ಮೇಲ್ ಇರಬೇಕು, ಅದ್ರೊಳಗೆ ರಿವರ್ಸ್ ಬರಬೇಕು, ಇಲ್ಲ ಅಂದ್ರೆ ಮತ್ತಷ್ಟು ಡೌನ್ ಫಾಲ್ ಆಗುತ್ತೆ. ಸೊ ಸ್ವಲ್ಪ ಒಂದು 0.5% ಜಾಸ್ತಿ ತಗೊಂಡು ಮತ್ತೆ ಇಲ್ಲಿ ಇದು ನೋಡ್ಬೋದು ಎಕ್ಸಾಕ್ಟ್ ಆಗಿ ಈ ಒಂದು ರೆಡ್ ಏನಿದೆ ಇದು 50 EMA ಸಪೋರ್ಟ್ ತಗೊಂಡು ರಿವರ್ಸ್ ಆಗಿದೆ. ಅಗೇನ್ ಇವಾಗ ಏನಾಗ್ತಿದೆ, 100 EMA ಮತ್ತೆ 200 EMA ಜೊತೆಗೆ ಹೋಗ್ತಾ ಇದೆ. ಸೊ ಇಲ್ಲಿ ಬ್ರೇಕ್ ಆಗೋಕ್ಕೆ ತುಂಬಾ ಕಷ್ಟ ಇದೆ. ಮತ್ತೆ ನೋಡ್ಬೇಕು ಏನಾಗುತ್ತೆ ಅಂತ. ನಾವು ಇವಾಗ ಟ್ರಂಪ್ ಸ್ಟೇಟ್ಮೆಂಟ್ಗಳು ನೋಡ್ಬಿಟ್ಟು ಮಾರ್ಕೆಟ್ ಅಲ್ಲಿ ಒಂದಿಷ್ಟು ದುಡ್ಡು ಫಾಲ್ ಆಗುತ್ತೆ ಅಂತೆಲ್ಲ ಹೇಳ್ಬೋದು. ಬಟ್ ಆಕ್ಚುಲ್ ಆಗಿ ಟ್ರಂಪ್ ಸ್ಟೇಟ್ಮೆಂಟ್ ಇಂದಾನೆ ಆಗ್ಬೇಕು ಅಂತಿಲ್ಲ. ಗ್ಯಾನ್ದು ಬೇರೆ ಬೇರೆ ವಿಷಯಗಳಿದಾವೆ ಇಲ್ಲಿ. ಸೊ ಇಚಿಮೋಕೋ ಎಲ್ಲ ತೋರಿಸ್ತೀನಿ ಈಗ. ಇಚಿಮೋಕೋದು ನೋಡ್ಬೇಕಾದ್ರೆ ಸೊ ನಮ್ಗೆ ಏನೋ ಪಾಸಿಟಿವ್ ಟೆರಿಟರಿಯಲ್ಲಿ ಹೋಗ್ಬಿಟ್ಟು ಕನ್ವರ್ಷನ್ ಲೈನ್ ಗಿಂತ ಮೇಲ್ ಹೋಗ್ತಾ ಇತ್ತು. ಬಟ್ ಕನ್ವರ್ಷನ್ ಲೈನ್ ಅಲ್ಲಿ ಎಕ್ಸಾಕ್ಟ್ ಆಗಿ ಸಪೋರ್ಟ್ ಇಂದ ಇಲ್ಲಿ ಗ್ರೀನ್ ಕ್ಲೌಡ್ ಅದೆಲ್ಲ ಓಕೆ, ಎಲ್ಲ ಚೆನ್ನಾಗಿದೆ. ಬಟ್ ಏನಾಗುತ್ತೆ, ಇಲ್ಲಿ ಬರ್ತಾ ಸಮಸ್ಯೆಗಳು ಆಗ್ಬೋದು. ಏನೇ ಬಂದ್ರು
ಈ ಒಂದು ರೇಂಜ್ ಹಿಂಗೆ ಹೋಗ್ಬೋದು. ಇನ್ ಕೇಸ್ ಎಲ್ಲ ಬಂದ್ ಕೆಳಗೆ ಬಂತು ಅಂದ್ರೆ, ಕ್ಲೌಡಿಂದ ಕೆಳಗೆ ಹೋಯ್ತು ಅಂದ್ರೆ ಇದಾಗುತ್ತೆ, ಇದು ಸ್ಲೋಪ್ ಕೆಳಗಡೆ ಹೋಗ್ಬಿಡುತ್ತೆ ಅವಾಗ. ಸೊ ಇಷ್ಟು ಮಾರ್ಕೆಟ್ ಅಲ್ಲಿ ಆಗ್ಬೇಕು ಆಗ್ಬಾರ್ದು ಅಂತ ನಾವೇನು ಹೇಳಲಿಕ್ಕಾಗಲ್ಲ. ಸೊ ಸ್ವಲ್ಪ ಹುಷಾರಾಗಿರ್ಬೇಕು ಇದ್ರ ಬಗ್ಗೆ. ಸೊ ಸದ್ಯಕ್ಕೆ ಮಟ್ಟಿಗೆ ಏನಾಗ್ತಿದೆ ಇಲ್ಲಿ ನೋಡ್ಬೋದು, ನೀವು ನೋಡ್ತಿದ್ರೆ ಇಲ್ಲಿ ಮಾರ್ಕೆಟ್ 23,630 ತನಕ ಹೆಚ್ಚು ಕಮ್ಮಿ ಸಸ್ಟೈನ್ ಆಗುತ್ತೆ ಇದ್ರ ಪ್ರಕಾರ. ಕ್ಲೌಡ್ ಅಲ್ಲಿ ಸಮ್ವೇರ್ 700-630, ವರ್ಸ್ಟ್ ಕೇಸ್ ಅಂದ್ರೆ 23,300 ಬರ್ಬೋದು. ಅದಕ್ಕೂ ವರ್ಸ್ಟ್ ಕೇಸ್ ಅಂದ್ರೆ 23,000. ದಿ ವರ್ಸ್ಟ್ ಇಲ್ಲಿ ಬರುತ್ತೆ 22,300. ಸೊ ಏನೇ ಮಾಡಿದ್ರು ಒಂದು ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ನೀವು ಸೇಫ್ ಗಾರ್ಡ್ ಮಾಡ್ಕೊಬೇಕು. ಮತ್ತೆ ಸಡನ್ ಆಗಿ ಏನೋ ಡೌನ್ ಬಂತು, ನಿಮ್ದೇನೋ ಹೋಲ್ಡಿಂಗ್ಸ್ ಇರುತ್ತೆ, ಸಡನ್ ಆಗಿ ತೆಗ್ದ್ಬಿಡ್ತೀನಿ, ಸೊ ಈ ಥರದ್ದೆಲ್ಲ ಬರುತ್ತೆ. ಸೊ ನೆಕ್ಸ್ಟ್ 28 ತನಕ ಒಂದು ಇಶ್ಯೂ ಇದೆ. ಸೊ ಇಲ್ಲೆಲ್ಲ ಇಂಪಾರ್ಟೆಂಟ್ ಡೇಟ್ಸ್ ನಾನು ಹೇಳ್ತಾ ಇದ್ದೀನಿ. ಸೊ 24th 28th ಈ ಇಂಟರ್ಸೆಕ್ಷನ್ ನೋಡ್ಕೊಬೇಕು. 29th ಕೂಡ ಇಂಪಾರ್ಟೆಂಟ್ ಆಗ್ತವೆ. 7th ಅದಾದ್ಮೇಲೆ ಇಲ್ಲಿ 14th ಅಂತ ಬರ್ತಾ ಇದೆ. 12th ಒಂದು ಸೋಲಾರ್ ಎಕ್ಲಿಪ್ಸ್ ಆಗ್ತಾ ಇದೆ. ಸೊ ಅಲ್ಲಿ ತನಕ ಏನಾಗುತ್ತೋ ನನಗೂ ಗೊತ್ತಿಲ್ಲ. ಸೊ ಇದ್ರೊಳಗೆ ಇರುತ್ತೋ, ಇದರಿಂದ ಮೇಲೆ ಹೋಗುತ್ತೋ, ನ್ಯೂ ಹೈ ಫಾರ್ಮ್ ಮಾಡುತ್ತೋ, ಯಾವುದು ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ. ಸೊ ನೋಡ್ಬೇಕು. ನೆಕ್ಸ್ಟ್ 1 month ಕ್ರಿಟಿಕಲ್. ಅದರಲ್ಲೂ ಈ ಒಂದು 24th ±3-4 days ಅಂತೀನಿ, ಇಲ್ಲಿ 21 ಇದೆ. ಸೊ ಲಾಸ್ಟ್ ನಂದು ಎಫೆಕ್ಟ್ ಈ ಸೊಲಸ್ಟೈಸ್ ಇದೆಲ್ಲ ಹೇಳ್ತಾ ಇದೆ ವಿಂಟರ್ದು. ಸೊ 21st ಇಲ್ಲಿತ್ತು, ಆದ್ರೆ ನೋಡಿ 19th 21st ಒಂದು ಟಾಪ್ ತರ ಮಾಡಿ ಡೋಜಿ ತರ ಆಗಿ ಡೌನ್ ಬಂದಿದ್ದು. ಸೊ ಇಲ್ಲಿ ಈ ಒಂದು ಕ್ಯಾಂಡ್ಲಿಂದ ಮೇಲೇನೋ ಕ್ಲೋಸ್ ಆಗಿದೆ. 21st ನೋಡ್ಬೇಕಿದೆ ಎಲ್ಲಿ ಹೋಗುತ್ತೆ ಅಂತ. ಇವಾಗ ಇದ್ರೆಲ್ಲ ಮೇಲ್ ಹೋಗಿದೆ. ಮತ್ತೆ ಈ 7th ಕ್ಯಾಂಡ್ಲ್ ಇವಾಗ ಬೇರಿಶ್ಗೆ ಪ್ರೆಷರ್ ಕ್ಯಾಂಡ್ಲ್ ಆಗುತ್ತಿದ್ದು ಆಕ್ಚುಲ್ ಆಗಿ ಗ್ಯಾನ್ ಪ್ರಕಾರ. ಸೊ ಈ ಒಂದು ಕ್ಯಾಂಡ್ಲ್ ಹೈ ಬ್ರೇಕ್ ಮಾಡಿದೆ, ಒಂದು 100% ಬುಲ್ಲಿಶ್ ಇಲ್ಲ. ಸೊ ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ನಾ ಹೇಳ್ತಾ ಇರೋದು. ಟ್ರೇಡಿಂಗ್ಗೆ ಒಂದೊಂದು ಸಣ್ಣ ಸೆಟಪ್ ನೋಡ್ಕೊಂಡು ಟ್ರೇಡ್ ಮಾಡ್ಬೋದು. ಸೊ ನೆಕ್ಸ್ಟ್ 2-3 days ಈ 13th ಎಫೆಕ್ಟ್ 13th ಬರುತ್ತೆ. ಮತ್ತೆ ಫ್ರೈಡೇದ ಎಫೆಕ್ಟ್ ಆಕ್ಚುಲಿ 13th ಬೀಳ್ಬೋದು. ಸೊ ಫ್ರೈಡೇ 10th ಪ್ಲಸ್ ಇಡೋ 1% ಏನೋ ಆಗಿದೆ, ಗ್ಯಾಪ್ ಅಪ್ ಆಗಿ ಒಂದು ಮೀನ್ಸ್ ಟೋಟಲ್ ಆಗಿ 100% ಒಂದು ಗ್ಯಾಪ್ ಅಪ್ ಆಗ್ಲಿಲ್ಲ. ಸೊ ಆಲ್ಮೋಸ್ಟ್ ಫ್ಲಾಟಿಶ್ ಕ್ಲೋಸ್ ಆಯ್ತದ. ಕೊನೆಗೆ 5 ನಿಮಿಷ ಟೈಮ್ ಫ್ರೇಮ್ ಬಂದ್ರೆ ಇದ್ರದ್ದು ಸಹಿತ ಒಂದು 200 EMA ಇದ್ರ ಪ್ರಕಾರ ಬಂದ್ ಕೂತಿದೆ. ಬಟ್ ಇದೆಲ್ಲ ಒಂದು ನೋಡಿದ್ರೆ ಇಲ್ಲಿ ಪಾಸಿಟಿವ್ ತರ ಸಣ್ಣದಾಗಿ ಕಾಣಿಸಿದ್ರು. ಆದಷ್ಟು ನಾಳೆ ನೋಡ್ಬೇಕು ಎಲ್ಲಿಗೆ ಬರುತ್ತೆ. ಗ್ಯಾಪ್ ಡೌನ್ ಆಗಿ 24,180 ಲೆವೆಲ್ ಸ್ಟಾರ್ಟ್ ಆಗುತ್ತೋ ಅಥವಾ ಇಲ್ಲೆಲ್ಲ ಬಂದ್ಬಿಡುತ್ತಾ ನೋಡ್ಬೇಕು. 24,075 ರೇಂಜಿಗೆ ಬರುತ್ತಾ ಅಂತ ನೋಡ್ಬೇಕು. ಸಪೋರ್ಟ್ ಅಂತೂ ಸದ್ಯಕ್ಕೆ ಇಲ್ಲಿದೆ. ನೆಕ್ಸ್ಟ್ ಸಪೋರ್ಟು ಇಲ್ಲಿ ಆಗ್ತವೆ. ಸೊ ಎಲ್ಲಿ ಬರುತ್ತೆ ಅದ್ರ ಮೇಲೆ ಡಿಪೆಂಡು. ಅದ್ರ ಮೇಲೆ ಒಂದು ಕ್ಲೋಸರ್ ಆಗುತ್ತೆ. ಕ್ಲೋಸರ್ ಇದ್ಮೇಲೆ ರಿವರ್ಸಲ್ಲು ಇದೆಲ್ಲ ಸಪೋರ್ಟ್ ತಗೊಂಡು ರೆಸಿಸ್ಟೆನ್ಸಸ್ ಮತ್ತೆ ಹೊಸದಾಗಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಪಿವಟ್ ಇದೆಲ್ಲ ನೋಡಕ್ ಹೋಗಲ್ಲ ಇವತ್ತು, ಯಾಕಂದ್ರೆ ಮೇಜರ್ ಆಗಿ 3-4 ಆಸ್ಟ್ರೋ ಇವೆಂಟ್ಸ್ ಇದೆ. ಸೊ ಯುರೇನಸ್ ಕಾಂಬಿನೇಷನ್ ಬರ್ತಾ ಇದೆ, ನೆಪ್ಚೂನ್ ಬರ್ತಾ ಇದೆ, ನೆಪ್ಚೂನ್ ಯುರೇನಸ್, ಮತ್ತೆ ಅಮಾವಾಸ್ಯೆ ಎಫೆಕ್ಟ್ ಒಂದಿರ್ತವೆ. ಜನರಲ್ ಆಗಿ ಸೋಮವಾರ ಅಮಾವಾಸ್ಯೆ ಅದು ಸಾಯಂಕಾಲದ ಮೇಲೆ ಸ್ಟಾರ್ಟ್ ಆದ್ರದ್ದು ಅದ್ರ ಎಫೆಕ್ಟ್ ಬೆಳಿಗ್ಗೆನೆ ಕೆಲವು ಸಲ ಕೊಟ್ಬಿಡ್ತವೆ. ಸೊ ಫಸ್ಟ್ 30 minutes ನಾಳೆ ಇಂಪಾರ್ಟೆಂಟ್ ಆಗ್ತವೆ. ಸೊ ಅದ್ರ ಮೇಲೆ ನೀವು ಡಿಸೈಡ್ ಮಾಡ್ಬೇಕಾಗುತ್ತೆ ಯಾವ ಕಡೆ ಹೋಗುತ್ತೆ ಅಂತ. ಆಸ್ ಆಫ್ ನಾವು 100% ಬುಲಿಶ್ ಅಂತ ಹೇಳಲ್ಲ ನಾನು. ಸೊ ಬೇರಿಶ್ ಸೈಡ್ಗೆ ಎಂಟ್ರಿ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಸೊ ಮತ್ತೆ ವಾಪಸ್ ಈ ಬೇಸ್ ಲೈನ್ ಟಚ್ ಮಾಡಕ್ ಟ್ರೈ ಮಾಡುತ್ತೆ 23,800 ಸದ್ಯದ ಮಟ್ಟಿಗೆ. ಎಲ್ಲಿ ಟಚ್ ಆಗುತ್ತೆ ನೋಡೋಣ. ಸೊ 100% ನಾನು ಕಾನ್ಫಿಡೆಂಟ್ ಇಲ್ಲ ನಿಫ್ಟಿಲಿ ಎಲ್ಲಿ ಹೋಗುತ್ತೆ, ಅದು ಹೋಗ್ಲಿ ಅಂತ ಕಾಯ್ತಾ ಇದ್ದೀನಿ. ಬಟ್ ಸಪೋರ್ಟ್ ಅಂತೂ ಇಲ್ಲಿಗೆ ತಗೊಬೇಕು, ತಗೊಂಡಿಲ್ಲ ಅಂದ್ರೆ ತುಂಬಾ ಕಷ್ಟ ಇದೆ. ಬ್ಯಾಂಕ್ ನಿಫ್ಟಿ ಬರೋದಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಅದೇ ತರ ಒಂದು ಚೆನ್ನಾಗಿ ಮೇಲ್ಗಡೆ ಎಲ್ಲ ಹೋಗಿ ಬಂತು. ಲಾಸ್ಟ್ ವೀಕ್ ಅಗೇನ್ ಕನ್ವರ್ಷನ್ ಲೈನ್ ಮೇಲೆ ಹೋಗಿದೆ. ಇದನ್ನು ಸಹಿತ ಇಲ್ಲಿ ಬ್ರೇಕ್ ಮಾಡಕ್ ಹೋಗ್ಲಿಲ್ಲ. ಆಕ್ಚುಲಿ 58,700 ಬ್ರೇಕ್ ಆಗ್ಲಿಲ್ಲ. ಸೊ ನಿಫ್ಟಿಲಿ ಒಂದು ಮಿಸ್ ಮಾಡಿದೆ. ಸಾರಿ, ಪಿಚ್ ವರ್ಕ್ ಹೇಳೋಣ ಅಂತಿದೆ. ಸರಿ, ಪಿಚ್ ವರ್ಕ್ ಆಕ್ಚುಲ್ ಆಗಿ
ಯಾಕೆ ಪಿಚ್ ವರ್ಕ್ ತೋರಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ, ತೋರಿಸ್ತೀನಿ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಗ್ಯಾನ್ ಫ್ಯಾನು ತೋರಿಸ್ತೀನಿ, ಒಂದು ಗ್ಯಾನ್ ಫ್ಯಾನ್ ಒಂದು ಹಾಕಿದ್ದೆ ಆಕ್ಚುಲ್ ಆಗಿ. ಸೊ ನೋಡಿ ಗ್ಯಾನ್ ಫ್ಯಾನ್ ಇಲ್ಲಿ 45 ಡಿಗ್ರಿ ಲೈನ್ ಡ್ರಾ ಆದ್ರೂ ಮಾಡ್ಕೊಳ್ಳಿ, ಅಂದ್ರೆ ಹೈ ಟು ಲೋ ಸ್ವಿಂಗ್ ಕನೆಕ್ಟ್ ಮಾಡ್ಕೊಂಡು ಮಾಡ್ಬೋದು. ಒಬ್ಬೊಬ್ರು ನಾನು ಫಾಲೋ ಮಾಡ್ತಾರೆ. ಸೊ ನಾನು 45 ಡಿಗ್ರಿ ಪ್ಲಾಟ್ ಮಾಡಿದ್ದೀನಿ. 45 ಡಿಗ್ರಿದ ಇಲ್ಲೆಲ್ಲ ಮೇಲ್ ಟಚ್ ಆಗಲೇ ಇಲ್ಲ, ಅದ್ರೊಳಗನೆ ರಿಜೆಕ್ಷನ್ ಬಂತು. ಈಗ 1/2 ಇದರಲ್ಲಿ ಒಂದು ಆಟಾಡಿ ಇದ್ರೊಳಗಡೆನೆ ಬರ್ತಾ ಇದೆ. ಸೊ ಇದ್ರ ಮೇಲ್ ಕ್ರಾಸ್ ಆಗದೆ ಒಂದು ಬುಲಿಶ್ ಸೆಂಟಿಮೆಂಟ್ ಬರಲ್ಲ. ಸೊ ನೋಡ್ಬೇಕು ಎಲ್ಲಿಗೆ ಹೋಗುತ್ತೆ ಅಂತ. ಸೊ ಪಿಚ್ ವರ್ಕ್ ಹೇಳ್ತಾ ಇದ್ದೆ, ಪಿಚ್ ವರ್ಕ್ ತೋರಿಸ್ತೀನಿ. ಪಿಚ್ ವರ್ಕ್ ವೆರಿ ಇಂಪಾರ್ಟೆಂಟು. ನಾನು ತುಂಬಾ ವರ್ಷದ ಹಿಂದಿನ ಡೇಟಾ ತಗೊಂಡು ಅಲ್ಲಿಂದ ಡ್ರಾ ಮಾಡಿದ್ದೀನಿ. ಆಕ್ಚುಲಾಗಿ ಹೊಸದಾಗಿ ಇದು ಮಾಡಿಲ್ಲ, ಇದು ವ್ಯಾಲಿಡ್ ಅವತ್ತಿಂದೂ ಇದೆ. ನೋಡಿ ಕರೆಕ್ಟ್ ಆಗಿ ಲೈನಿಗೆ ಬರುತ್ತೆ ಅಂತಾರೆ. ಮೇಲ್ ಟಚ್ ಆಗಕ್ಕೆ ಹೋದ್ರೆ ಇಲ್ಲಿ ಆಕ್ಚುಲಿ ಪ್ರೀವಿಯಸ್ ರೆಸಿಸ್ಟೆನ್ಸ್ ಗಳೆಲ್ಲ ಇರ್ತವೆ. ಸೊ ಇಲ್ಲಿ ಒಂದು ಬಂದ್ಬಿಟ್ಟು ರಿವರ್ಸ್ ಆಗ್ಬೇಕು, ಅಲ್ಲಿ ತನಕ ಹೋಗೇ ಇಲ್ಲ, ಅಲ್ಲಿ ತನಕ ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ಸೊ ಇಲ್ಲೇ ಒಂದು ಸಪೋರ್ಟ್ ತಗೊಳ್ತಿದೆ, ಮತ್ತೆ ಇವಾಗ ರಿಜೆಕ್ಷನ್ ಆಗ್ಬೋದು. ಸೊ ಇಲ್ಲಿ ತನಕ ಬರ್ಬೋದು ವರ್ಷಕ್ಕೆ. ಸೊ 23,375 ಸಮ್ವೇರ್ ಇಲ್ಲಿ ಇದರಲ್ಲೂ ಹಂಗೆ ಬರ್ತಾ ಇದೆ ಹೆಚ್ಚು ಕಮ್ಮಿ. ಸೊ ಇದರಲ್ಲೇ ಒಂದು ಫಾಲೋ ಮಾಡ್ತಾ ಇದೆ, ನೋಡ್ಬೋದು ಇದೇ ಲೈನಲ್ಲಿ ಫಾಲೋ ಮಾಡ್ತಾ ಇದೆ. ಬಾಟಮ್ ಅಲ್ಲಿ, ಟಾಪ್ ಅಲ್ಲಿ ಇಲ್ಲಿ ಸದ್ಯಕ್ಕೆ ಇಲ್ಲಿ ಸ್ವಿಂಗ್ ಇದಾಗ್ತಾ ಇದೆ, ಇಲ್ಲಿ ರಿಜೆಕ್ಷನ್ ಬಂದಿದೆ. ಆಕ್ಚುಲ್ ಆಗಿ ಇಲ್ಲಿ ಟಚ್ ಆದ್ರೆ ಒಂದ್ ಮೇಲ್ ಹೋಗ್ಲಿಕ್ಕೆ ಸಾಧ್ಯತೆ ಇದೆ, ಬಟ್ ಟಚ್ ಆಗಕ್ಕೆ ಎಲ್ಲೂ ಬಿಡ್ತಾ ಇಲ್ಲ. ಇದು ನೋಡ್ಬೇಕಾಗತ್ತೆ ಹೆಂಗ್ ಹೋಗುತ್ತೆ ಅಂತ. ಬ್ಯಾಂಕ್ ನಿಫ್ಟಿ ಬರ್ತಿದ್ದೀನಿ. ಬ್ಯಾಂಕ್ ನಿಫ್ಟಿಲೂ ಸೇಮ್ ಒಂದು ಚೆನ್ನಾಗಿ ಮೇಲ್ಗಡೆ ಬಂತು, ಬಟ್ ಸಸ್ಟೈನ್ ಆಗಿಲ್ಲ. ಇಲ್ಲೂ ಮತ್ತೆ ರಿವರ್ಸ್ ತಗೊಂತು. ಕಂಪ್ಯಾರಿಟಿವ್ಲಿ ಈ ಒಂದು ಸ್ಲೋಪ್ ನೋಡಿದ್ರೆ ನಿಫ್ಟಿಗಿಂತ ಬ್ಯಾಂಕ್ ನಿಫ್ಟಿ ಚೆನ್ನಾಗಿದೆ. ಸೊ ಇಲ್ಲಿ ಅಂತ ಪ್ರಾಬ್ಲಮ್ ಇಲ್ಲ. ನಿಫ್ಟಿಲ್ ಆದ್ರೆ ಒಂದು ರೆಡ್ ಮಧ್ಯದಲ್ಲಿ ಫಾರ್ಮ್ ಆಗಿದೆ, ಮತ್ತೆ ಜುಲೈ 28, 29 ಈ ರೇಂಜ್ ಅಲ್ಲಿ ನೋಡ್ಬೇಕಾಗತ್ತೆ. ಇಲ್ಲಿ ಆ ಥರದ್ದು ಕಾಣಿಸ್ತಾ ಇಲ್ಲ. ವರ್ಸ್ಟ್ ಕೇಸ್ ಏನಾಗ್ಬೋದು ಅಂದ್ರೆ ಇಲ್ಲಿ ಬಂದು ಹಿಂಗ್ ಟಚ್ ಆಗಿ ಹಿಂಗ್ ಹೋಗ್ಬೋದು, ಬಟ್ ಅಲ್ಲಿ ತನಕ ನೋಡೋಣ. ಬಟ್ ಕಂಪ್ಯಾರಿಟಿವ್ಲಿ ಇಟ್ಸ್ ಬೆಟರ್. ಸೊ ಅಪ್ ಟ್ರೆಂಡ್ ಅಲ್ಲಿ ಇದೆ, ಅಪ್ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ. ಸೊ ನೋಡ್ಬೇಕು ಎಲ್ಲಿ ತನಕ ಹೋಗುತ್ತೆ ಅಂತ. ಸೊ ಪಿಚ್ ವರ್ಕ್ ಎಲ್ಲ ಚೆನ್ನಾಗಿದೆ ಇದರಲ್ಲಿ. EMA ನೋಡೋದಾದ್ರೆ EMA ಎಲ್ಲ ಚೆನ್ನಾಗಿ ಬಂದಿದೆ. ಸೊ ಇವನ್ 9 EMA ಇಂದ ಮೇಲಿದೆ, 200 EMA ಇದಾಗ್ತಿದೆ, ಬಟ್ 50 EMA ಈಗ ಟಚ್ ಆಗಿ ಮೇಲ್ ಬರ್ತಾ ಇದೆ. ಸೊ ಇಲ್ಲಿ ಕ್ರಾಸ್ ಓವರ್ ಬರ್ಬೇಕು. ಆಕ್ಚುಲಿ 50 EMA ಇಲ್ಲಾಗಿದೆ. ಸೊ ಇದೆಲ್ಲ ಮೇಲ್ ಬಂದು ಇನ್ನೊಂದ್ಸಲಿ ಕ್ರಾಸ್ ಓವರ್ ಬರುತ್ತೆ, ಇದು ಸ್ವಲ್ಪ ಕೆಳಗೆ ಬಂದು ಮೇಲಾಗಿ ಇದಾಗ್ತವೆ. ಸೊ 200 EMA ಎಂತ ಇದಾಗುತ್ತೆ. ಸೊ ಬಟ್ ಈ ಒಂದು ಇಂಟರ್ಚೇಂಜ್ ಆಗ್ಬೇಕು. ಆಕ್ಚುಲಿ 50 ಇನ್ನೂ ಕೆಳಗಡೆ ಇದೆ, 50 ಮೇಲ್ ಬರಬೇಕು. ಫಸ್ಟ್ ಮುಂಚಿನ ವಿಡಿಯೋ ಆಲ್ಮೋಸ್ಟ್ 1 year ಬ್ಯಾಕು ಇದೆ ಹೇಳಿದ್ದೆ ಅನ್ಸುತ್ತೆ. ಸೊ 9 ಅಥವಾ 10 EMA ಏನು ಹಾಕೊಳ್ಳಿ, ಅಥವಾ 20 EMA ಏನು ಹಾಕೊಳ್ಳಿ, 50 EMA ಅದ್ರ ಸೆಕೆಂಡ್ ಇರಬೇಕು, ಆಮೇಲೆ 100, ಆಮೇಲೆ 200. ಸೊ ಈಗ ಸದ್ಯಕ್ಕೆ ಒಂದು ಡಿಫ್ರೆನ್ಸ್ ಇದೆ. ಆ ಡಿಫ್ರೆನ್ಸ್ ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ. ಸೊ ಅದನ್ನ ಚೆಕ್ ಮಾಡ್ಬೇಕು. ಇಲ್ಲೂ ಸಹಿತ ಸಪೋರ್ಟ್ ತಗೊಂತಿದೆ ಎಕ್ಸಾಕ್ಟ್ ಆಗಿ. ಸೊ ಇದ್ರ ಮೇಲೆ ಹೋಗದೆ ಮತ್ತಷ್ಟು ಹೈಯರ್ ಹೈ ಫಾರ್ಮ್ ಮಾಡಕ್ ಸಾಧ್ಯ ಇಲ್ಲ. ಸೊ ಎಲ್ಲಿ ಹೋಗುತ್ತೆ ಹೆಂಗ್ ಚೆಕ್ ಮಾಡ್ಬೇಕು ನೀವು ನೋಡ್ಕೊಳ್ಳಿ. ಬಟ್ ಓವರ್ ಆಲ್ ಬ್ಯಾಂಕ್ ನಿಫ್ಟಿಗಿಂತ ಚೆನ್ನಾಗಿದೆ. ಸೊ ಗೋಲ್ಡ್ ಬರೋದಾದ್ರೆ US ಗೋಲ್ಡ್ ಕಂಪೇರ್ ಮಾಡ್ತೀನಿ, ಯಾಕಂದ್ರೆ ಸಿಲ್ವರ್ ಫಸ್ಟ್ ತಗೊಂತೀನಿ. ಸೊ ಇಲ್ಲಿ ಕನ್ವರ್ಷನ್ ಲೈನ್ ಗಿಂತ ಮೇಲ್ ಬಂದಿದೆ, ಬಟ್ ಅಗೇನ್ ನಾನು ಹಿಂದಿನ ಇದ್ರಲ್ಲೇ ಹಾಕಿದೆ. ಈ ಒಂದು ಝೋನ್ ಒಂದು ರೆಸಿಸ್ಟೆನ್ಸ್ ಎಲ್ಲ ಇದೆ, ಮತ್ತೆ ರೆಸಿಸ್ಟೆನ್ಸ್ ಎಲ್ಲ ಆಟ ಆಡ್ತಾ ಇದೆ. ಸೊ ರೆಸಿಸ್ಟೆನ್ಸ್ ಎಲ್ಲಿ ತನಕ ಇರುತ್ತೋ ಅದು ಹಂಗೆ ಇರುತ್ತಿದ್ದು. ಸೊ ಮೇಲ್ ಬರಬೇಕು, ಮತ್ತೆ ಮೇಲ್ ಬಂದು $75 ಅಲ್ಲಿ ಒಂದು ರಿಜೆಕ್ಷನ್ ಬರ್ಬೋದು. ಸೊ ರೈಟ್ ಟೈಮ್ ಒಂದು ಲೆವೆಲ್ ಓಕೆ ಅಂತ ಹೇಳ್ಬೋದು. ಸದ್ಯಕ್ಕೆ ಈ ಒಂದು ಲೆವೆಲ್ ತುಂಬಾ ಒಂದು ಕ್ರಿಟಿಕಲ್ ಆಗುತ್ತೆ, ಅದಕ್ಕಿಂತ ಕೆಳಗೆ ಹೋಗೋದು ಸಂದೇಹ ಇದೆ ಸದ್ಯಕ್ಕೆ. ಸೊ ಮೇಲ್ಗಡೆ ಹೋದ್ರೆ $75 ಅಲ್ಲಿ ರಿಜೆಕ್ಷನ್ ಬರ್ಬೋದು. 75 ಎಲ್ಲ ಕ್ರಾಸ್ ಆಯ್ತು ಅಂತ 80, 100 ಎಲ್ಲ ಹೋಗ್ಬಿಡುತ್ತೆ ಮೇಲೆ. ಅದು ತುಂಬಾ ದೂರದ ಮಾತಿದೆ, ಸದ್ಯಕ್ಕೆ ಅಲ್ಲಿ ತನಕ ಹೋಗೋದು ಬೇಡ. ಸೊ ಗೋಲ್ಡ್ ಬರೋದಾದ್ರೆ ಒನಾಡೋದೇ ತಗೊಳ್ತೀನಿ. ಸೊ ಇದ್ರಲ್ಲೂ ಅದೇ ತರ ಎಕ್ಸಾಕ್ಟ್ ಆಗಿ ಇದಾಗ್ತಿದೆ. ಸೊ ಇಲ್ಲಿ ಒಂದ್ ನಿಮಿಷ, ಇದರಲ್ಲಿ ಒಂದು ಅಬ್ಸರ್ವೇಷನ್ ಇದೆ ಇನ್ನೊಂದು. ಸೇಮ್ ಇದರಲ್ಲೂ ಸ್ಲೋಪ್ ಇದಾಗ್ತಿದೆ, ಬಟ್ ಇಲ್ಲಿ ಒಂದು EMA 9 EMA ಮೇಲ್ ಬರಬೇಕು. 9 EMA 20 EMA ಎಲ್ಲ ಮೇಲ್ ಬಂದು 100 ಕೆಳಗಡೆ ಬರಬೇಕು. ಸೊ ಇನ್ನೂ ಆಲ್ಮೋಸ್ಟ್ ಈ ಡೇಸ್ ಮುಂದೆ ಇದೆ, ಇಲ್ಲಿ ತನಕ ತಗೊಂಡೋಗ್ತಾ ಗೊತ್ತಿಲ್ಲ. ವೀಕ್ಲಿಲಿ ನೋಡಿ, ಇಲ್ಲಿ ಸಪೋರ್ಟ್ ತಗೊಳುತ್ತೆ, ಇದಾಗುತ್ತೆ ಅನ್ಕೊಂಡಿದ್ದೆ. ಸಪೋರ್ಟ್ ತಿನ್ನಿದೆ ಇದು ಆಕ್ಚುಲಿ, ಅಂತ ಏನು ಪ್ರಯೋಜನ ಇಲ್ಲ ಅಂದಿದೆ, ಅದಕ್ಕೆ ಸ್ವಲ್ಪ ಹುಷಾರಾಗಿರ್ಬೇಕು ಅಂದಿದ್ದೆ. ಸೊ ಇಲ್ಲಿ ಗೋಲ್ಡ್ ಬರೋದಾದ್ರೆ ವೀಕ್ಲಿಲಿ ತಿನ್ನಾದ್ರು ಅದೇ ಲೆವೆಲ್ ಅಲ್ಲಿ ಕಂಟಿನ್ಯೂ ಆಗ್ತಿದೆ. ಸೊ ಇಲ್ಲಿ ಟಚ್ ಆಗುತ್ತಾ ಇಲ್ಲಿ ಟಚ್ ಆಗುತ್ತಾ ನೋಡ್ಬೇಕು ಹೆಂಗ್ ಹೋಗುತ್ತೆ ಅಂತ. ಸೊ
ಸಪೋರ್ಟ್ ಅಂತೂ ತಗೊಂತಿದೆ. ಸೊ ಸದ್ಯಕ್ಕೆ ವರ್ಸ್ಟ್ ಕೇಸು 3500 ಇಲ್ಲಾಂದ್ರೆ 3600 ಲೆವೆಲ್ ಎಲ್ಲ ಬರುತ್ತೆ. ಸೊ ಇದೆಲ್ಲ ನೋಡ್ಕೊಬೇಕು ಎಲ್ಲಿ ತನಕ ಬರುತ್ತೆ ಅಂತ. ಸೊ ಗೋಲ್ಡ್ ಒಂದ್ ಸ್ವಲ್ಪ ಬುಲಿಶ್ ಅಂತ ಅನ್ಸಿದ್ರು, 100% ಬುಲಿಶ್ ಇನ್ನು ಫಾರ್ಮ್ ಆಗಕ್ಕೆ ತುಂಬಾ ದೂರದ ಮಾತಿದೆ. ಮ್ಯಾಕ್ಸಿಮಮ್ 4500 ಲೆವೆಲ್ ತನಕ ಇಲ್ಲಿ ನೋಡ್ಬೋದು. ಈ ಒಂದು 4600 500 ಲೆವೆಲ್ಸ್ ಮಧ್ಯದಲ್ಲಿ ಇಲ್ಲೆಲ್ಲ ಬರುತ್ತೆ, ಅಲ್ಲಿ ಬಂದು ರಿಜೆಕ್ಷನ್ ಆಗ್ಬೋದು. ಸೊ ಎರಡೂ ಒಂದು ರೀತಿಲಿ ಅಂತ ಒಂದು ಪ್ರಯೋಜನ ಇಲ್ಲ ಸದ್ಯಕ್ಕೆ. ಸೊ ಇದು ಒಂದು ಇದಾಗ್ತಿದೆ. ಸೊ ಯೂಶಲಿ ಬ್ಯಾಂಕ್ ನಿಫ್ಟಿ ರಿಲೇಟೆಡ್ ಸ್ವಲ್ಪ ನೋಡೋದು ಒಳ್ಳೇದು. ಸೊ ಮೇಜರ್ ಆಗಿ ಯುರೇನಸ್ ನೆಪ್ಚೂನ್ ಅಲ್ಲೂ ರೆಟ್ರೋ ಆಗಿರೋದ್ರಿಂದ ಒಂದ್ ಸ್ವಲ್ಪ ಲಾಸ್ಟ್ ವೀಕ್ ಅಲ್ಲೇ ಹೇಳ್ತಾ ಇದ್ದಾರೆ ನೆಪ್ಚೂನ್ ರೆಟ್ರೋಗ್ರೇಡ್ ಆಗಿದೆ. ಸೊ ದಟ್ ವಿಲ್ ಕಾಸ್ ಸಮ್ ಫ್ಲಕ್ಚುಯೇಷನ್, ಎಸ್ಪೆಷಲಿ ಕೆಮಿಕಲ್ ರಿಲೇಟೆಡ್ ಅಂತಿದ್ದೆ. ಸೊ ಅಪ್ ಅಂಡ್ ಡೌನ್ಸ್ ಅಂತೂ ಬಂದಿದೆ. ಈ ವೀಕು ಯುರೇನಸ್ ಬರ್ತಿದೆ, ಕ್ರಿಪ್ಟೋ ಮತ್ತೆ ಒಂದು ನ್ಯೂ ಟೆಕ್ನಾಲಜಿ ರಿಲೇಟೆಡ್, ಎಸ್ಪೆಷಲಿ ಈ ಎ ರಿಲೇಟೆಡ್ ಎಸ್ಪೆಷಲಿ. ಸೊ ಈ ಥರದ್ದೆಲ್ಲ ಒಂದು ಯಾವ್ದು ವರ್ಕ್ ಮಾಡ್ತಾರೋ ಅದು ಇದಾಗ್ತವೆ. ಸೊ ನ್ಯೂ ಏಜ್ ಸಾಫ್ಟ್ವೇರ್ ಕಂಪ್ನೀಸು. ಸೊ ಓಲ್ಡ್ ಅಂತೂ ಅಂಥದ್ದೇನು ಪ್ರಯೋಜನ ಇಲ್ಲ. ಸ್ಟಿಲ್ ಓವರ್ ಆಲ್ ಈ ಒಂದು ಎ ರಿಲೇಟೆಡ್, ನ್ಯೂ ಟೆಕ್ನಾಲಜಿ, ಸ್ಟಾರ್ಟ್ಅಪ್ ರಿಲೇಟೆಡ್, ಸೊ ಈ ಥರದ್ದೆಲ್ಲ ಒಂದು ಸ್ವಲ್ಪ ವ್ಯತ್ಯಾಸ ಬರ್ಬೋದು, ನೋಡ್ಕೊಳ್ಳಿ. ಅದಲ್ಲದೆ ಒಂದು ಕಮ್ಯುನಿಕೇಶನ್ ರಿಲೇಟೆಡ್ ಅಲ್ಲೂ ಬರ್ಬೋದು. ಓವರ್ ಆಲ್ ನಿಫ್ಟಿಲೇ ಒಂದು ವ್ಯತ್ಯಾಸ ಕಾಣಿಸುತ್ತೆ. ಸೊ ಅದು ನೋಡ್ಬೇಕಾಗುತ್ತೆ. ಇನ್ನು IPO ಬರೋದಾದ್ರೆ ಈ ವೀಕು ಇದನ್ನ ರೆಡಿ ಮಾಡಿ ಇಟ್ಕೊಂಡಿದೆ. ಲಾಸ್ಟ್ ವೀಕು ಕುಸುಮ್ ನಗರ್ ಹಾಕಿದ್ದೆ ನೋಡಿ, 39% ತನಕ ಹೋಗ್ಬಿಟ್ಟಿದೆ. ಯಾರು ತಗೊಂಡ್ರೋ ಬಿಟ್ರೋ ಗೊತ್ತಿಲ್ಲ. ಸೊ ಇಲ್ಲಿ ಲೇಸರ್ ಪವರ್ ನಾಳೆ ಕ್ಲೋಸ್ ಆಗ್ತಿದೆ, ಬಟ್ 16% ಇರೋದ್ರಿಂದ ನಾನು ಅವಾಯ್ಡ್ ಮಾಡ್ತೀನಿ. ಜನರಲ್ ಆಗಿ 20-25% ಮಿನಿಮಮ್ ಬೇಕು ಅಂತೀನಿ ಅಂತ. ಅಟ್ಲೀಸ್ಟ್ 30% ಆದ್ರೂ ಇರಲಿ. ಲಾಸ್ಟ್ ದಿವಸ 30% ಇದ್ರೆ ಒಂದು ಬ್ಲೈಂಡ್ ಆಗಿ ಹೋಗ್ಬಿಡಿ ಅಂತ. ಅಟ್ಲೀಸ್ಟ್ 15% ವರ್ಸ್ಟ್ ಕೇಸ್ ಆದ್ರೂ ಆಗ್ತವೆ ಅಂತ. ಸೊ ಈ ವೀಕಲ್ಲೇ ಒಂದು SBI ಇದು ಓಪನ್ ಆಗ್ತಿದೆ, ಮ್ಯೂಚುವಲ್ ಫಂಡ್, SBI ಫಂಡ್ಸ್ ಮ್ಯಾನೇಜ್ಮೆಂಟ್ AMC ಇದು. ಸೊ ಇದು 19% ಸದ್ಯಕ್ಕೆ ಹೋಗುತ್ತೆ. ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಹಾಕೊಂಡಿದ್ರು ಹಾಕೊಬಹುದು. ಇದಕ್ಕೆ ಜೊತೆಗೆ ನೀವು ಸೇಮ್ ಸೆಗ್ಮೆಂಟ್ ಅಲ್ಲಿ HDFC AMC, ICICI AMC ನೋಡ್ಬೇಕಾಗುತ್ತೆ. ಸೊ ಅದು ಒಂದು ಮೊಮೆಂಟಮ್ ಕೊಡ್ತವೆ ಈ ತರ ಟೈಮಲ್ಲಿ. ಸೊ ಅಬ್ಸರ್ವ್ ಮಾಡ್ಕೊಂಡು ನೀವು ಟ್ರೇಡ್ ಮಾಡ್ಬೇಕಾಗುತ್ತೆ ಇದರಲ್ಲಿ ಇದು. ಸೊ ಇದು ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಇದು IPO ಯೂಶಲಿ ನಾನು ಹಾಕ್ತೀನಿ ಬೇಸ್ಡ್ ಆನ್ GMP ಮತ್ತೆ ಫಂಡಮೆಂಟಲ್ಸ್ಗಳು ಅದೆಲ್ಲ ನೋಡ್ಬೇಕಾಗುತ್ತೆ. ಒಂದು ಡೈರೆಕ್ಷನ್ ಅಂದ್ರೆ IPO GMPನೇ ಒಂದು ಸದ್ಯದ ಮಟ್ಟಿಗೆ. ಸೊ ಇದನ್ನ ನೋಡ್ಬೇಕು. ಇಲ್ಲ ಇನ್ನು ಲಾಸ್ಟ್ ವೀಕ್ ಕಾಲ್ ನೋಡೋದಾದ್ರೆ ಆಲ್ಮೋಸ್ಟ್ ಎಲ್ಲಾನು ಒಂದು ಲೆವೆಲ್ಗೆ ಚೆನ್ನಾಗಿ ಕೊಟ್ಟಿದೆ. ಫೈನಾನ್ಷಿಯಲ್ ಸೆಕ್ಟರ್ ಅಲ್ಲಿ ಒಂದಿಷ್ಟು ಸ್ಟಾಕ್ಸ್ ಬಂದಿತ್ತು. ಸೊ ಕೆಮಿಕಲ್ ಬಂದಿರ್ಲಿಲ್ಲ. ಆಯಿಲ್ದು ಒಂದು ಸ್ವಲ್ಪ ಕಮ್ಮಿ ಕೊಟ್ಟಿದೆ. ಮ್ಯಾಕ್ಸ್ ಹೆಲ್ತ್ 7% ನೆಗೆಟಿವ್ ಸೈಡ್ ಹೋಗಿದೆ. ಹೈಯೆಸ್ಟ್ ಪಾಸಿಟಿವ್ ಸೈಡ್ 3 ಸ್ಟಾಕ್ ಹೋಗಿದೆ ಇಲ್ಲಿ ನೋಡಿ. ಇವನ್ ಆಲ್ಮೋಸ್ಟ್ 4% ಟಚ್ ಆಗಿದೆ ಮ್ಯಾಕ್ಸ್. ಇದು 361 ವ್ಯಾಮ್ ವೆಲ್ತ್ ಅಸೆಟ್ ಮ್ಯಾನೇಜ್ಮೆಂಟ್. ಬಜಾಜ್ ಫೈನಾನ್ಸ್ ಸಹಿತ -4.6 ಈ ತರದೆಲ್ಲ ಕೊಟ್ಟಿದೆ. ಸೊ ಅಬೋವ್ ಎನಿಥಿಂಗ್ 4% ನೆಗೆಟಿವ್ ಆರ್ ಪಾಸಿಟಿವ್ ಸೈಡ್ ಚೆನ್ನಾಗಿ ಕೊಡುತ್ತೆ ಅಂತ ಹೇಳ್ತೀನಿ ನಾನು. ಇಲ್ಲಿ ಯಾಕೆ ಇದು ಕೊಡ್ತಾ ಗೊತ್ತಿಲ್ಲ. ಜನರಲ್ ಆಗಿ 4ಗೆ ತಗೊಂಡಿಲ್ಲ ಕರೆಕ್ಟ್ ಆಗಿ. ಓಕೆ, 4 ಎಕ್ಸಾಕ್ಟ್ 4ಗೂ ಬರ್ತಾ ಇಲ್ಲ. ಓಕೆ, ಗ್ರೀನ್ ಆಗ್ತಾ ಇಲ್ಲ. ಸೊ ಇದು ಲಾಸ್ಟ್ ವೀಕ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಟ್ರೇಡ್ ಪ್ರತಿ ಸಲಿನೂ ಹೇಳ್ಕೊಡ್ಬೇಕು ನಿಮ್ಗೆ ಕೆಲಸಲಿ. ಹಳೆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಈ ವೀಕಿನ ಸ್ಟಾಕ್ ಬರೋದಾದ್ರೆ ಬಯೋಕಾನ್ ಇದೆ, DLF ಇದೆ, ಎಕ್ಸೈಡ್, ಗಾಡ್ಫ್ರೇ ಫಿಲಿಪ್ಸ್. ಏನೋ ಲಾಸ್ಟ್ ವೀಕ್ ನೆಪ್ಚೂನ್ ಅಂತ ಹೇಳಿದೆ, ಮತ್ತೆ ರಿಪೀಟ್ ಆಗ್ತಾ ಇದೆ. ಗೋದ್ರೇಜ್ ಪ್ರಾಪರ್ಟೀಸ್ ಲಾಸ್ಟ್ ವೀಕಲ್ಲೇ ಪಾಸಿಟಿವ್ ಬಂದಿರುತ್ತೆ. ಆಕ್ಚುಲ್ ಆಗಿ ನೋಡಿರಲ್ಲ ಅಷ್ಟೊಂದು ಜನ. ಸೊ ಬಂದಿರುತ್ತೆ. HDFC ಅಗೇನ್ ಕಂಟಿನ್ಯೂ ಆಗ್ಬೋದು ಮೊಮೆಂಟಮ್. ಸೊ KEE, ಲಾರ್ಸನ್ ಅಂಡ್ ಟೊಬ್ರೋ, ತುಲೋದಾ, ನೌಕರಿ, ನೆಸ್ಲೆ ಇಂಡಿಯಾ, ಪೇಟಿಎಂ ಇದಿಷ್ಟು ಬರ್ತಾ ಇದೆ. ಸೊ ನೋಡ್ಕೊಳ್ಳಿ, ಇದು ಇಷ್ಟು ಸ್ಟಾಕ್. ಈ ಸ್ಕ್ರೀನ್ ಶಾಟ್ ತಗೊಳ್ಳಿ. ಎಕ್ಸಾಂಪಲ್ ಒಂದು ಪೇಟಿಎಂ ತೋರಿಸ್ಬಿಡ್ತೀನಿ. ತುಂಬಾ ದಿವಸ ಆಗಿತ್ತು, ಮರ್ತೋಗಿರ್ತೀರ ಅಷ್ಟೊಂದು ಜನಕ್ಕೆ. ಸೊ ಹೇಗಾದ್ರೂ ತಗೊಳ್ಳಿ ನೀವು. ಮುಖ್ಯವಾಗಿ ನೀವು ಟ್ರೇಡ್ ಹೆಂಗ್ ತಗೊಬೇಕು ಅಂದ್ರೆ, ನೀವು ಒಂದು ನೋಡಿ ಇಲ್ಲಿ ಪಾಸಿಟಿವ್ ಇದೆ ಆಕ್ಚುಲ್ ಆಗಿ. ಸೊ ಮತ್ತೆ ಇದು ಪಾಸಿಟಿವ್ ಇದೆ ಅಂದ್ರೆ ಮತ್ತೆ ಏನಾಗ್ಬೋದು, ನೆಗೆಟಿವ್ ಸೈಡ್ ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಸೊ ಏನ್ ಮಾಡ್ಬೇಕು, ಫಸ್ಟ್ 5 ಮಿನಿಟ್ಸ್ ಇಂಪಾರ್ಟೆಂಟ್ ಅಂತೀನಿ ಜನರಲ್ ಆಗಿ. ಹೆಂಗ್ ಇಚಿಮೋಕೋ ಮಾಡ್ತಿರೋ, MACD ಮಾಡ್ತಿರೋ, RSI ಇಂದ ಮಾಡ್ತಿರೋ, ಏನೇ ಮಾಡಿದ್ರು
ಸೊ ಫಸ್ಟ್ ಕ್ಯಾಂಡ್ಲದು ಹೈ ಓಪನ್ ಹೈ ಇದು ಮಾಡ್ಕೊಳ್ಳಿ 5 minutes ಅಲ್ಲಿ. ರೀಟೆಸ್ಟ್ ಅಲ್ಲಿ ಎಂಟ್ರಿ ಆಗಬೇಕು ಅಂತೀನಿ ಜನರಲ್ ಆಗಿ. ರೀಟೆಸ್ಟ್ ನೀವು ತುಂಬಾ ಒಂದು ಕನ್ಸರ್ವೇಟಿವ್ ಅಲ್ಲಿ ಇದ್ದೀರಾ, ರಿಸ್ಕ್ ಜಾಸ್ತಿ ತಗೊಳಕ್ಕಿಲ್ಲ ಅಂದ್ರೆ 30 minutes ತನಕ ಹೋಗ್ಬೋದು ಟೈಮ್ ಫ್ರೇಮು. ಸೊ 30 minutes ಹೋಗಿ ಇವಾಗ 30 minutes ಅಲ್ಲಿ ನೋಡಿ ಎಲ್ಲಾದ್ರಲ್ಲೂ ಪಾಸಿಟಿವ್ ಇದೆ. ಸೊ ಇದೇ ತರ ಸೆಟಪ್ ನೀವು ಮಾಡ್ಕೊಬೇಕಾಗುತ್ತೆ. ಯಾವಾಗ ಇದು ರೀಟೆಸ್ಟ್ ಅಲ್ಲಿ ಬರುತ್ತೋ ಅವಾಗ ಎಂಟ್ರಿ ತಗೊಬೇಕು ನೀವು. ಅದು ಬುಲಿಶ್ ಸೈಡ್ ಇರುತ್ತೋ ಬೇರೆ ಸೈಡ್ ಇರುತ್ತೋ ನೀವು ನೋಡ್ಕೊಬೇಕಾಗುತ್ತೆ. ಸದ್ಯಕ್ಕೆ ಇವಾಗ ಪೇಟಿಎಂ ಲೆವೆಲ್ ಏನಪ್ಪಾ 1268 ಇಂತ ಮೇಲ್ಗಡೆ ಆದ್ರೆ ಬುಲಿಶ್, ಅದು ವೀಕ್ಲಿ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ. ಸೊ ಸದ್ಯಕ್ಕಿನ್ನು ಈ ಒಂದು 1323 ಇಂದ ಕೆಳಗಡೆ ಏನೇ ಬಂದ್ರು ಏನೂ ಇಲ್ಲ, ಬುಲಿಶ್ ಇಲ್ಲ. 1323 ನನಗೆ ಮೇಜರ್ ಸಪೋರ್ಟ್. ಸೊ ಬಾಟಮ್ ಬರ್ಬೇಕಂದ್ರೆ ನನಗೆ 1322 ಸಮಥಿಂಗ್ ಇದೆ. ಸೊ 0.5% ಅಷ್ಟೇ, 1322.6. ಸೊ ವೆರಿ ಸ್ಮಾಲ್ ಇರುತ್ತೆ ಸ್ಟಾಪ್ ಲಾಸ್ ಇದಕ್ಕೆ ನೋಡಿ. ಇದ್ರ ನಡುವೆ ಇದ್ರೆ ಏನು ಇದಿಲ್ಲ. ಸೊ ಬೇರಿಶ್ಗೆ ಕಂಪ್ಲೀಟ್ ಆಗಿ ನಾನು ಬರ್ಬೇಕಂದ್ರೆ 1278 ಗಿಂತ ಕೆಳಗಡೆ ಇರಬೇಕು. ಇದಾದ್ರೂ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಲಾಸ್ಟ್ ವೀಕ್ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಇದನ್ನ ಮಾಡ್ಕೊಂಡು ಅಥವಾ 30 minutes ಲೋ ಅಂತಾನು ಮಾಡ್ಕೊಬಹುದು. ಸೊ ಹೆಂಗೆ ತಗೊಬೇಕು ನೀವು ನಿರ್ಧಾರ ಮಾಡಿ ಟ್ರೇಡಿಂಗ್ ಸೆಟಪ್. ನಾನು ಇದೆ 1278 ಇಲ್ಲೆಲ್ಲ ಬರುತ್ತೆ ಕರೆಕ್ಟ್ ಆಗಿ, ಅದಕ್ಕೆ 1278 ಅಂದಿದ್ದು ನಾನು. 1268 ಗಿಂತ ಕೆಳಗಡೆ ಹೋದ್ರೆ ಇದು 1278. ಸೊ ಈ ತರ ಮಾಡ್ಕೊಬಹುದು. ಸೊ ನೀವು ಎಲ್ಲಿ ತನಕ ವೇಟ್ ಮಾಡ್ಬೇಕಂದ್ರೆ ಎಂಟ್ರಿಗೆ ಇಲ್ಲಿ ರೀಟೆಸ್ಟ್ ಬರುತ್ತಲ್ಲ ಆವಾಗ ತಗೊಂಡ್ರೆ ಒಳ್ಳೇದು. ಇಲ್ಲ ಅಂದ್ರೆ ನಿಮ್ಗೆ ಮಧ್ಯದಲ್ಲೇ ಆಟ ಆಡ್ತಾ ಇರುತ್ತೆ ಈ ನಡುವೆ ರೇಂಜ್ ಅಲ್ಲಿ. ಸೊ ಹಾಗಾಗಿ ಈ ಒಂದು ಹಾಕೊಳ್ಳಿ, ಅಥವಾ ನೀವು ಸೂಪರ್ ಟ್ರೆಂಡ್ ಹಾಕೊಂತೀರಾ, ಸೂಪರ್ ಟ್ರೆಂಡ್ ಹಾಕೊಂಡ್ರು ಬರುತ್ತೆ. ಸೂಪರ್ ಟ್ರೆಂಡ್ ಅಲ್ಲಿ ನಾನು ಡಿಫಾಲ್ಟ್ ಏನಿದೆ ಅದನ್ನೇ ಹಾಕೊಳ್ಳಿ, 10 and 3 ತೊಂದರೆ ಇಲ್ಲ. ಯಾಕಂದ್ರೆ ಕನ್ಸರ್ವೇಟಿವ್ ಆಗಿರ್ತೀನಿ ನಾನು, ಸ್ವಲ್ಪ ಅಗ್ರೆಸಿವ್ ಆಗಿ ಹೋಗೋ 2.1 ಇಟ್ಕೊಂತೀನಿ. ಸೊ ಯಾವಾಗ ನೋಡಿ ಇಲ್ಲಿ ಬೈಸ್ ಬಂತು, ಸೆಲ್ಗೆ ಇಲ್ಲಿ ಲೈನ್ ಇರುತ್ತೆ. ಸೊ ಇಲ್ಲಿಂದ ಮೇಲ್ಗಡೆ ತಗೊಬೇಕು. ಸೊ ಇಲ್ಲಿಂದ ತಗೊಂಡಿದ್ದು ಕಂಟಿನ್ಯೂಸ್ ಆಗಿ ಬುಲ್ ಸೆಟಪ್ ಹೊಟ್ಟೋಯ್ತು. ಸೊ ಸದ್ಯಕ್ಕೆ ಈ ಒಂದು ಲೈನ್ ಇಂದ ಕೆಳಗಡೆ ಹೋಗೋ ತನಕ ನಾನು ಬೇರಿಶ್ ಸೆಟಪ್ ಬರಲ್ಲ ಆಕ್ಚುಲ್ ಆಗಿ. ಸೊ ಕಂಪ್ಲೀಟ್ ಒಂದು ಕ್ಯಾಂಡ್ಲು ಕ್ಲೋಸ್ ಆಗ್ಬೇಕು 1307 ಅಲ್ಲೇ ನಾನು ತಗೊಬಹುದು ಆಕ್ಚುಲ್ ಆಗಿ ಇದ್ರ ಪ್ರಕಾರ. ಇಲ್ಲ ನಾನು ತುಂಬಾ ಕನ್ಸರ್ವೇಟಿವ್ ಇದ್ದೀನಿ ಅಂದ್ರೆ 1278 ತನಕ ವೆಯ್ಟ್ ಮಾಡಿ ರಿವರ್ಸ್ ಅಲ್ಲಿ ತಗೊಬೇಕಾಗತ್ತೆ. ಇದ್ರ ಮೇಲೆ ಏನೇ ಇದ್ರು ಬುಲಿಶ್. ಸೊ ಈ ತರ ಈ ಸ್ಟಾಕ್ಗಳು ಬಂದಿದಾವೆ. ಸೊ ಇವು ಅಬ್ಸರ್ವ್ ಮಾಡ್ಬೇಕಾಗತ್ತೆ ಮುಖ್ಯವಾಗಿ. ಇದು ಅಬ್ಸರ್ವ್ ಇಲ್ಲ ಅಂದ್ರೆ ನಿಮ್ಗೆ ಕಷ್ಟ ಆಗುತ್ತೆ. ಸೊ ಲಾಸ್ಟ್ ಪಾರ್ಟ್ ನಾನು ಇದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಆಸ್ಟ್ರೋ ಪಾರ್ಟ್. ಸೊ ಗುರು ಹೇಳ್ದಂಗೆ ಒಂದು ಸಿಂಹರಾಶಿಗೆ ಇದಾಗ್ತವೆ. ಸೊ ಹಾಗಾಗಿ ಅಲ್ಲಿ 31st ಇದಕ್ಕೆ ಇವಾಗ ಏನ್ ಇದ್ರಲ್ಲಿದೆ ಗರ್ಕದಿಂದ ಇದಕ್ಕೆ ಹೋಗ್ತಾನೆ ಸ್ವಲ್ಪ. ಸೊ ಈ ತರ ಒಂದು ಪ್ರವೇಶದಲ್ಲಿ ಒಂದು ವ್ಯತ್ಯಾಸಗಳು ಬರ್ತವೆ. ಸೊ ಸದ್ಯಕ್ಕೆ ಕೆಲವು ಆಸ್ಟ್ರೋ ಆಸ್ಪೆಕ್ಟ್ ಅಲ್ಲಿ ವೇದಿಕ್ ಅಲ್ಲಿ ನೋಡಿದ್ರೆ ಗುರು ಇನ್ನೂ ಒಂದು ಸಿಂಹರಾಶಿ ಕರ್ಕರಾಶಿಲೇ ಇದಾವೆ. ಬಟ್ ನಾನು ವೆಸ್ಟರ್ನ್ ಆಸ್ಟ್ರೋ ಸ್ವಲ್ಪ ಇದ್ರಲ್ಲಿ ಮಿಕ್ಸ್ ಮಾಡಿರೋದ್ರಿಂದ ಸೊ ವ್ಯತ್ಯಾಸಗಳು ಬರ್ತವೆ. ಆಲ್ರೆಡಿ ಮೂವ್ ಆಗ್ಬಿಟ್ಟಿದೆ ಇದರಲ್ಲಿ ವೆಸ್ಟರ್ನ್ ಅಲ್ಲಿ. ಸೊ ಅದನ್ನ ಅಷ್ಟೊಂದು ಇದು ಮಾಡ್ಬೋದು. ರೆಟ್ರೋಗ್ರೇಡ್ ಎಫೆಕ್ಟ್ ಇದೆಲ್ಲ ಸ್ವಲ್ಪ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು. ಸೊ ಕಂಪೇರ್ ಟು ದಿಸ್ ಇಸ್ ಪ್ಯೂರ್ಲಿ ಬೇಸ್ಡ್ ಆನ್ ವೆಸ್ಟರ್ನ್ ಆಸ್ಟ್ರಾಲಜಿ, ನಾಟ್ ಆನ್ ವೇದಿಕ್. ಸೊ ಸದ್ಯಕ್ಕೆ ಇಲ್ಲಿ ಒಂದು ಮುಖ್ಯವಾಗಿ ಇಲ್ಲಿ ನೋಡೋದಾದ್ರೆ 13 ಜುಲೈ ಸೋಮವತಿ ಅದು ಈವನ್ ಸಾಯಂಕಾಲದ ಮೇಲೆ ಸ್ಟಾರ್ಟ್ ಆದ್ರೂ ಎಫೆಕ್ಟ್ ಇರುತ್ತೆ. ಸೊ ಅದನ್ನ ಸ್ವಲ್ಪ ನೋಡ್ಬೇಕಾಗತ್ತೆ. ಇಲ್ಲಿ ವೀನಸ್ ಸ್ಕ್ವೇರ್ಸ್ ಯುರೇನಸ್ ಅರೌಂಡ್ 756 ಆಗ್ತಾ ಇದೆ. ಸೊ ಸಡನ್ ಅಲ್ಲಿ ಒಂದು ಎಸ್ಪೆಷಲಿ US ಸ್ಟಾಕ್ಸ್ ಗಳಲ್ಲಿ ಕೊಡ್ಬೋದು ಇದು ವ್ಯತ್ಯಾಸಗಳು. ಸೊ ಮತ್ತೆ ಸನ್ ವೆರಿ ಕ್ಲೋಸ್ ಟು ಇದು ಕಜಾಮಿ ಎಫೆಕ್ಟ್ ಅಂತ ಇರ್ತವೆ. ಸೊ ಸಡನ್ ಆಗಿ ಬಿಗ್ ಮೂವ್ಮೆಂಟ್ಸ್ ಆನ್ 13th ಇಟ್ ಸೆಲ್ಫ್ ಅಥವಾ 14th ಕಾಣಿಸ್ಬೋದು. ಸೊ ಇದು ಮತ್ತೆ ಇದಾಗ್ತವೆ. ನ್ಯೂ ಮೂನ್ ಎಕ್ಸಾಕ್ಟ್ ಆಗಿ ಇದಾಗ್ತವೆ. ಇಲ್ಲಿ ಅಮಾವಾಸ್ಯೆ ಎಫೆಕ್ಟ್ ಕಂಪ್ಲೀಟ್ ಆಗಿ ಕಾಣಿಸೋದು 14th. ಸ್ಟಿಲ್ ನಾನು 13ಗೆ ಎಫೆಕ್ಟ್ ಕೊಡ್ತೀನಿ ಇರುತ್ತೆ ಅಂತ ಹೇಳ್ತೀನಿ. ಸೊ ಹಾಗಾಗಿ ಒಂದು ಎಕ್ಸ್ಪೈರಿ ಅಂದ್ರೆ ಪ್ರೆಷರ್ ಇರ್ಬೋದು, ತುಂಬಾ ಒಂದು ಹೀರೋಗಳು ತುಂಬಾ ಚೆನ್ನಾಗಿ ವರ್ಕ್ ಆಗ್ಬೋದು. ಇನ್ನು 15ಗೆ ಒಂದು ವಿಷಯದಲ್ಲೇ ಸ್ವಂತ ಮನೆಯಲ್ಲಿ ಸ್ವಲ್ಪ ಯುರೇನಸ್ ಟೆಕ್ಸ್ಟೈಲ್ ವಿತ್ ಇದು ನೆಪ್ಚೂನ್ ಇದೆ ಅಲ್ಲಿ. ಸೊ ಈ ಒಂದು ಪರ್ಟಿಕ್ಯುಲರ್ ಹೇಳ್ತಾ ಇದ್ದಂಗೆ ಒಂದು IT ರಿಲೇಟೆಡ್ ಸ್ಟಾಕ್ಸ್, ಎಸ್ಪೆಷಲಿ ಸ್ಟಾರ್ಟ್ಅಪ್ಸ್, ಕ್ರಿಪ್ಟೋ ರಿಲೇಟೆಡ್, ನ್ಯೂ ಟೆಕ್ನಾಲಜಿ ರಿಲೇಟೆಡ್ ಇಲ್ಲಿ ವ್ಯತ್ಯಾಸಗಳು ಬರ್ಬೋದು. ಸೊ ಅಪ್ಸ್ ಅಂಡ್ ಡೌನ್ಸ್ಗಳು ಇದು ಬರ್ಬೋದು. ಕ್ರಿಪ್ಟೋ ಕರೆನ್ಸಿಲಿ ವ್ಯತ್ಯಾಸ ಬರ್ಬೋದು. ಮತ್ತೆ ಒಂದು
ಈ ಒಂದು ಹೈಲಿ ಟ್ರೇಡೆಡ್ ಇದಂತ ಕಮೋಡಿಟಿ ಅಂದ್ರೆ ಕ್ರೂಡ್ ಇರ್ಬೋದು, ಅಲ್ಲೂ ಅಂತ ವ್ಯತ್ಯಾಸ ಕಾಣಿಸ್ಬೋದು. ಸೊ ಪುಷ್ಯದಲ್ಲಿ ಒಂದು ಇದಾಗ್ತವೆ, ಆಶ್ಲೇಗೆ ಹೋಗ್ತವೆ. ಇಲ್ಲಿ ಅವತ್ತು 16ಕ್ಕೆ ಒಂದು ಕರ್ಕ ಸಂಕ್ರಮಣ ಆಗ್ತವೆ, ಸಣ್ಣ ಇದಕ್ಕೆ ಹೋಗೋದು. ಇದಕ್ಕೆ ಸ್ವಂತ ಮನೆ ಆದ್ರೂ 12ನೇ ಮನೆ ಆಗ್ತದೆ ಸ್ವಂತ ಇದು ಸ್ವಕ್ಷೇತ್ರದಿಂದ. ಇಲ್ಲಿ ದಕ್ಷಿಣಾಯನ ಅಂತ ಒಂದು ಅಫೆಕ್ಟ್ ಆಗಿ ತಗೊಬೋದು ಕೆಲವರು ಹೇಳ್ತಾರೆ. ಸೊ ಇಲ್ಲಿ ಒಂದು ಏನಾಗ್ತವೆ ಅಂದ್ರೆ ಮುಖ್ಯವಾಗಿ ಒಂದು ಗವರ್ಮೆಂಟ್ ರಿಲೇಟೆಡ್ PSU ಇರ್ಬೋದು, ಇದೆಲ್ಲ ಒಂದು ಏನಾದ್ರು ಸ್ವಲ್ಪ ಬಿಗ್ ಮೂವ್ಮೆಂಟ್ಸ್ಗಳು ಕಾಣಿಸ್ಬೋದು. ಸೊ ವೊಲಟಿಲಿಟೀಸ್ ಜಾಸ್ತಿ ಇರ್ಬೋದು. ಮತ್ತೆ ಶುಕ್ರವಾರ ದಿವಸ ಮಖದಲ್ಲೇ ಕಂಟಿನ್ಯೂ ಆಗುತ್ತೆ. ಅದು ಕೇತು ಜೊತೆ ಇರೋದ್ರಿಂದ ಒಂದು ಸ್ವಲ್ಪ ಅಷ್ಟೊಂದು ಇದಿಲ್ಲ, ಒಳ್ಳೇದಿಲ್ಲ. ಮತ್ತೆ ಟ್ರೈನ್ ಕ್ರಿಯೇಟ್ ಆಗ್ತಿದೆ ಯುರೇನಸ್ ಪ್ಲೂಟೋನು. ಅವತ್ತು ಪ್ಲೂಟೋ ರಿಲೇಟೆಡ್ ಸೆಕ್ಟರ್ಗಳನ್ನ ಸ್ವಲ್ಪ ನೋಡ್ಕೊಬೇಕಾಗತ್ತೆ. ಸೊ ಇಲ್ಲಿ ಒಂದ್ ಸ್ವಲ್ಪ ನೋಡ್ಕೊಬೇಕು ಎಫೆಕ್ಟ್ಸ್ಗಳು. ಮತ್ತೆ ಈ ಒಂದು ಪ್ಲಸ್ ಪಾಯಿಂಟ್ ಇದೆ, ಇಲ್ಲಿ ಮೈನಸ್ಸು ಆಗ್ತವೆ ಸೂರ್ಯ ಮತ್ತೆ ಬುಧ ಒಂದು ಕಂಜಂಕ್ಷನ್ ಇಂದ. ಸೊ ಅದನ್ನ ನೋಡ್ಕೊಬೇಕಾಗತ್ತೆ. ಮತ್ತೆ ಒಂದು ದೊಡ್ಡ ಮೊಮೆಂಟಮ್ ಬರ್ತಾ ಇದೆ, ದೊಡ್ಡ ನನಗೆ ಪ್ರಾಫಿಟ್ ಕ್ಯಾಚ್ ಮಾಡ್ತೀನಿ ಅಂತ ಹೋಗ್ತಿದ್ರೆ ಪ್ರಾಬ್ಲಮ್ ಬರುತ್ತೆ, ಸ್ವಲ್ಪ ವ್ಯತ್ಯಾಸಗಳು ಕೊಡ್ಬೋದು ಇಲ್ಲಿ. ಸೊ ಹಾಗೆ ಒಂದು ತಿಳ್ಕೊಬೇಕಾಗತ್ತೆ ಇಲ್ಲಿ. ಮತ್ತೆ ಇನ್ನು ಗ್ಯಾನ್ ಲೆವೆಲ್ ಪ್ರಕಾರ ಸದ್ಯಕ್ಕೆ 2426 ಇರೋ ಇದ್ರ ಲೆವೆಲ್ ಇದೆ. ಹೈಯೆಸ್ಟ್ ನನಗೆ ಹೋಗುವಂಥದ್ದು ಬಾಟಮ್ ಅಲ್ಲಿ 23,566 ಇಂದ ಒಂದು ಅರೌಂಡ್ 23,700 ಜುಲೈ 8ಗೆ ಒಂದು ಲೋ ಮಾಡಿತ್ತು. ಅದೆಲ್ಲ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಸೆಷನ್ ಆಗುತ್ತೆ. ನಾ ಹೇಳ್ದಂಗೆ 7th and 8th ಡೇಟ್ಸ್ ಹೈ ಅಂಡ್ ಲೋ ವೆರಿ ಇಂಪಾರ್ಟೆಂಟ್. ಇದನ್ನ ಸ್ವಲ್ಪ ನೋಡ್ಕೊಂಡು ಇದಾಗುತ್ತೆ. ಸೊ 13th and 14th ಸ್ವಲ್ಪ ಕರೆಕ್ಟಿವ್ ಫೇಸ್ಗೆ ಹೋಗ್ಬೋದು. ಸೊ ಒನ್ಸ್ ಯಾವಾಗ ನಾವು 24,300 ಮೇಲೆ ಹೋಯ್ತು ಅಂದ್ರೆ ಪ್ಲಸ್ ಸೈಡ್ ಬರ್ಬೋದು. ಹೇಳ್ತಾ ಇದ್ದಂಗೆ 200 EMI ಗಿಂತ ಕ್ರಾಸ್ ಆಗಬೇಕು. ಸೊ ಡೈಲಿ ಸೈಕಲ್ ಅಲ್ಲಿ ಇಂಟ್ರಾಡೇ ಇದರಲ್ಲಿ ಒಂದು ಸ್ವಲ್ಪ ವೀಕ್ ವಿಂಡೋ ಕಾಣಿಸ್ತಾ ಇದೆ. ಸೊ ಸ್ವಲ್ಪ ಹುಷಾರಾಗಿ ಒನ್ ಸೈಡ್ ಡೈರೆಕ್ಷನ್ ಹಿಡಿದ್ ಬಿಡ್ಬೋದು, ನೆಗೆಟಿವ್ ಹಿಡ್ಬೋದು, ಪಾಸಿಟಿವ್ ಇರ್ಬೋದು, ಸ್ವಲ್ಪ ನೋಡ್ಬೇಕಾಗತ್ತೆ. ಸೊ ಇಲ್ಲಿ ಒಂದು ಆನ್ಯುವಲ್ ಸೈಕಲ್ ಪಾಯಿಂಟ್ ಆಫ್ ವ್ಯೂ ಹಳೇದೆಲ್ಲ ನೋಡ್ತಿದ್ರೆ ಒಂದ್ ಸ್ವಲ್ಪ ಪಾಸಿಟಿವ್ ತರ ಕಾಣಿಸಿದ್ರು ಕೊನೆ ಜುಲೈ ಎಂಡ್ ಬರ್ತಾ ನೆಗೆಟಿವ್ ಹೋಗ್ತಾ ಹೋಗುತ್ತೆ. ಸೊ ಹಾಗಾಗಿ ಒಂದ್ ಸ್ವಲ್ಪ ಇದು ನೋಡ್ಬೇಕು. ಆಗಸ್ಟ್ಗೆ ಎಕ್ಸ್ಪೈರಿ ಎಲ್ಲ ತಗೊಂಡೋಗಿ ಸ್ವಲ್ಪ ನೋಡ್ಕೊಂಡು ತಗೊಳ್ಳಿ. ಗ್ಯಾನ್ ಸ್ಕ್ವೇರ್ 9 ಪ್ರಕಾರ ನೋಡೋದಾದ್ರೆ 24,300, 24,455 ಈ ತರ ಹೋಗ್ತಾ ಹೋಗುತ್ತೆ. ಹೈಯೆಸ್ಟ್ 24,706 ಬರ್ಬೋದು ಹೈಯೆಸ್ಟ್. ಅಲ್ಲಿ 24,700 ತುಂಬಾ ಆಕ್ಟಿವ್ ಆಗಿ ಸ್ವಲ್ಪ ಇರ್ಬೋದು. ಇವನ್ ಆಪ್ಷನ್ ಚೈನ್ ಅಲ್ಲಿ ನೀವು ಕನ್ಫರ್ಮೇಶನ್ ತಗೊಬೇಕಾಗತ್ತೆ. ಇನ್ನು ಸಪೋರ್ಟ್ ಬರ್ಬೋದ್ರೆ ವರ್ಸ್ಟ್ಗೆ 23,962 ಇಲ್ಲ ಇದು ಬಂದು ಇನ್ನೂ ವರ್ಸ್ಟ್ ಆದ್ರೆ 23,715ಗೆ ಹೋಗ್ಬೋದು. ಸೊ ಹಾಗಾಗಿ ಒಂದ್ ಸ್ವಲ್ಪ ನೋಡ್ಬೇಕಾಗತ್ತೆ. ಇಲ್ಲಿ 13ಕ್ಕೆ ಹೇಳ್ದಂಗೆ ಒಂದ್ ಸ್ವಲ್ಪ ಟರ್ಬ್ಯುಲೆನ್ಸ್ ಇರುತ್ತೆ, ಒಂದ್ ಸ್ವಲ್ಪ ನೋಡ್ಕೊಬೇಕಾಗತ್ತೆ. ಮಧ್ಯಾಹ್ನದ ಮೇಲೆ ಎಫೆಕ್ಟ್ ಜೋರಾಗಿರ್ಬೋದು. ಸೊ ಮತ್ತೆ 14ಕ್ಕೆ ಎಕ್ಸ್ಪೈರಿ ಅಲ್ಲೂ ಒಂದಿದೆ ಇರ್ತವೆ. ಕನ್ಸಾಲ್ಟೇಷನ್ ಫೇಸ್ಗೆ ಹೋಗ್ಬೋದು 15th. ಒಂದು ದೊಡ್ಡ ಮೂವ್ಮೆಂಟ್ ಆಗಿ 15th ಒಂದ್ ಸ್ವಲ್ಪ ಕನ್ಸಾಲ್ಟೇಷನ್ ಆಗ್ಬೋದು. ಸೊ ಇಲ್ಲಿ ರೆಟ್ರೋ ಆಗಿರೋದ್ರಿಂದ 16ಕ್ಕೆ ಅಲ್ಲಿ ಮತ್ತೆ ಯುರೇನಸ್ ಇದೆಲ್ಲ ಎಫೆಕ್ಟ್ಸ್ಗಳು. ಮತ್ತೆ 16ಕ್ಕೆ ಒಂದು ಸಂಕ್ರಾಂತಿ, ಕರ್ಕ ಸಂಕ್ರಾಂತಿ ಅಂತಿದೆ. ಸೊ ಕ್ಯಾನ್ಸರ್ ಅಲ್ಲಿ ಸೂರ್ಯ ಎಂಟರ್ ಆಗೋದು, ಸ್ವಲ್ಪ ಅಲ್ಲೆಲ್ಲ ದೊಡ್ಡ ಮೂವ್ಮೆಂಟ್ಸ್ಗೆ ಇದು ಬರ್ಬೋದು. ಗೋಲ್ಡನ್ ರೂಲ್ಸ್ ಇವಾಗ ಏನಾದ್ರೆ ಇದು ಅಂತದ್ದೇನು ಇಲ್ಲ ಸ್ವಲ್ಪ ಮೇಜರ್ ಆಗಿ. ಸೊ ಅಲ್ಲಿ ಮೊನ್ನೆದು ಎಫೆಕ್ಟ್ಸ್ ಕಾಣಿಸ್ಬೋದು, ಅದೊಂದು ಹೇಳ್ತೀನಿ. ಇನ್ನ ಗಂಡ ಅಂತ ಹೇಳಿದ್ರೆ ಎಸ್ಪೆಷಲಿ 11:45 ರಾತ್ರಿ ಹೊತ್ತಿರೋದ್ರಿಂದ ಒಂದು ಸ್ವಲ್ಪ ಇದಿರ್ಬೋದು. ಆ ಕೇತು ಮತ್ತೆ ಇದು ಕಂಜಂಕ್ಷನ್ಗಳು ಸ್ವಲ್ಪ ಹೇಗಿದ್ರು ನೆಗೆಟಿವ್ ಮಾರ್ಕೆಟ್ ಟೈಮ್ ಇರೋದು. ಸೊ US ಮೇಲೆ ಎಫೆಕ್ಟ್ಸ್ಗಳು ಜಾಸ್ತಿ ಆಗ್ತವೆ. ಹೇಳ್ತಿದ್ದಂಗೆ ಇಲ್ಲಿ IT ಮತ್ತೆ PSU ರಿಲೇಟೆಡ್, ಇನ್ಶೂರೆನ್ಸ್ ರಿಲೇಟೆಡ್ ಈ ಸರದೆಲ್ಲ ನೋಡ್ಬೇಕಾಗತ್ತೆ. ಸ್ವಲ್ಪ ಈ ಒಂದು ಸೆಗ್ಮೆಂಟ್ ಅಲ್ಲಿ ನೋಡ್ಬೇಕು. ಇನ್ನು ಥರ್ಸ್ಡೇ ಫ್ರೈಡೆ ಹಂಗೆ ಒಂದು ಮೆಡಿಸಿನ್ ರಿಲೇಟೆಡ್ ಫಾರ್ಮಾ ಸೆಕ್ಟರ್ಗಳಲ್ಲಿ ಸೊ ನೋಡ್ಕೊಬೇಕಾಗತ್ತೆ. ಸೊ ನೋಡ್ಬೇಕಂದ್ರೆ ಸ್ವಲ್ಪ ಅಪ್ಸ್ ಅಂಡ್ ಡೌನ್ಸ್, ವಾಲಟಿಲಿಟಿ ಜೋರಾಗಿರ್ಬೋದು, ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ. ಎಸ್ಪೆಷಲಿ 14th 13th ಇದು ಎಲ್ಲ ವ್ಯತ್ಯಾಸಗಳು. ಟ್ಯೂಸ್ಡೇ ಗ್ಯಾಪ್ ಆಗ್ಬೋದು. ಅದು ಹೇಗಿದ್ರು ನೆಗೆಟಿವ್ ಇದ್ರೆ ಗ್ಯಾಪ್ ಡೌನ್ ಆಗುತ್ತೆ. ಇನ್ ಕೇಸ್ ಅಪ್ಪ ಇದ್ರೆ ಅದು ಮತ್ತೆ ಗ್ಯಾಪ್ ಡೌನ್ ಅಲ್ಲೇ ಕ್ಲೋಸ್ ಆಗ್ಬೋದು. ಸ್ವಲ್ಪ ನೋಡ್ಕೊಂಡು ಪೊಸಿಷನ್ ತಗೊಳೋದು ಒಳ್ಳೇದು 14th. ಸೊ ಮತ್ತೆ ಇಲ್ಲಿ ಪಿವಟಲ್ ಇದು ಮತ್ತೆ ಅಲ್ಲಿ ಒಂದು ಎಕ್ಸ್ಪೈರಿ ಇರೋದ್ರಿಂದ ಮತ್ತೆ ಅಮಾವಾಸ್ಯದ ಎಫೆಕ್ಟ್ಸು ಇದೆಲ್ಲ ಒಂದ್ ಸ್ವಲ್ಪ ಹೋಗ್ಬೋದು. ಅದ್ ನೋಡ್ಕೊಂಡು ಕಂಡಿಡ್ಬೋದು. ಟ್ಯೂಸ್ಡೇ ಬುಲಿಶ್ ಅಂತ ಹೇಳ್ತೀನಿ ನಾನು ಎಫೆಕ್ಟ್ಸು. ಬಟ್ ಇಲ್ಲಿ ಬಂದ್ಬಿಟ್ಟು ಬಂದು
ನಾಳೆನೇ ಅಮಾವಾಸ್ಯೆ ಇದ್ರಿಂದ ನಾಳೆ ಬೇರಿಶ್ ಆಗಿ ನಾಡಿದ್ದು ಬುಲ್ಲಿಶ್ ಆಗ್ಬೋದು. ಸೊ ನೋಡ್ಕೊಬೇಕು, 100% ಹಿಂಗೆ ಆಗ್ಬೇಕು ಅಂತಿಲ್ಲ. ಸೊ ಕರ್ಕ ಸಂಕ್ರಾಂತಿ ಮುಹೂರ್ತ ಅನಾಲಿಸಿಸ್ ಪ್ರಕಾರ ಇಲ್ಲಿ ಒಂದಿಷ್ಟು ನ್ಯೂಟ್ರಲ್ ಅಂತಾನೆ ಹೇಳ್ಬೋದು. ಸೊ ಓವರ್ ಆಲ್ ಬೇರಿಶ್ ವೊಲಟಿಲಿಟಿ ಇರ್ಬೋದು, ಇದು ಬೇರಿಶ್ ವೊಲಟಿಲಿಟಿ. ಬುಲಿಶ್ ಒಂದು 17ರಿಂದ ಬರ್ಬೋದು. ಸೊ ನೋಡ್ಬೇಕು ಮೂನಿಂದ ಹೆಂಗ್ ಬರುತ್ತೆ ಅಂತ. ಇನ್ನು ಸೆಕ್ಟರ್ ವೈಸ್ ಹೇಳ್ದಂಗೆ ಈ ಒಂದು ನೋಡ್ಕೊಂಡು ವ್ಯತ್ಯಾಸ ನೋಡ್ಕೊಳ್ಳಿ. ಸೊ ಫೈನಲ್ ವರ್ಡಿಕ್ಟ್ ಸ್ವಲ್ಪ ಕ್ರಿಟಿಕಲ್ ವೀಕ್ ಆಗಿರೋದ್ರಿಂದ ಸ್ವಲ್ಪ ವ್ಯತ್ಯಾಸಗಳು ಕಾಣಿಸ್ಬೋದು. ಸೊ ಇಲ್ಲಿ ವೊಲಟೈಲ್ ಇರುತ್ತೆ ನಿಫ್ಟಿಲು, ಮತ್ತೆ ಬ್ಯಾಂಕ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಗಳು ಇದೆಲ್ಲ ಮಾರ್ಕ್ ಮಾಡ್ಕೊಳ್ಳಿ. ಸೊ ಇದೆಲ್ಲ ಅಬ್ಸರ್ವ್ ಮಾಡ್ಕೊಂಡು ನೀವು ಟ್ರೇಡ್ ತಗೊಬೇಕಾಗುತ್ತೆ. ನಿಫ್ಟಿನು ಮತ್ತೆ ಒಂದು ಇಂಪ್ರೂವ್ ಆದಂಗೆ ಕಾಣಿಸಿ ಮತ್ತೆ ಡೌನ್ ಸೈಡ್ ಬರ್ಬೋದು. ಸೊ ಹಾಗಾಗಿ ನಿಫ್ಟಿ IT ಇದೆಲ್ಲ ನೋಡ್ಬೋದು. ಸೊ ಎಸ್ಪೆಷಲಿ ಫಾರ್ಮಾ ಮತ್ತೆ ಇದು ರಿಯಾಲಿಟಿ ಒಂದು ಸ್ವಲ್ಪ ನಡೀತಾ ಇದೆ, ಸ್ವಲ್ಪ ನೋಡ್ಬೇಕಾಗತ್ತೆ ಎಲ್ಲಿ ತನಕ ಹೋಗುತ್ತೆ ಅಂತ. RRG ಆಲ್ರೆಡಿ ಫಾರ್ಮಾದಲ್ಲೇ ಹೋಗ್ಬಿಟ್ಟಿದೆ, ಏನೋ ಸೆಕ್ಟರ್ ರೊಟೇಷನ್ ಇದರಲ್ಲಿ. ಸೊ ಮಧ್ಯದಲ್ಲಿ ಇವಾಗ ಬ್ಯಾಂಕಿಂಗ್ ಫುಲ್ ಆಗಿದೆ ಒಂದು. ಸೊ ಯಾವ್ದು ವೀಕ್ ಇದೆಯೋ ಅದು ಮತ್ತೆ ಸ್ಟ್ರಾಂಗ್ ಆಗಿ ಬರ್ಬೋದು, ಮೆಟಲ್ ಸ್ಟ್ರಾಂಗ್ ಬರ್ಬೋದು. ನೆಕ್ಸ್ಟ್ ಸದ್ಯಕ್ಕಂತೂ ಮೆಟಲ್ ಸ್ಟ್ರಾಂಗ್ ಇಲ್ಲ. ಸೊ ಇದು ಮೇನ್ ಆಗಿ ಡಿಸ್ಕ್ಲೈಮರ್ ಅಂತ ಹೇಳಲೇಬೇಕು ನಾನು. ಈ ಒಂದು ಡಿಸ್ಕ್ಲೈಮರ್ ನಂದು ಬಂದ್ಬಿಟ್ಟು ಬೇಸ್ಡ್ ಆನ್ ಒಂದಿಷ್ಟು ಆಸ್ಟ್ರಾವೆಂಟು, ಒಂದಿಷ್ಟು ದೇವೇಂದ್ರ ಚತುರ್ವೇದಿ ಅಂತ ಒಬ್ರಿದ್ರು ಇದಾರೆ, ಅವ್ರದ್ದು ಒಂದಿಷ್ಟು ಅನಾಲಿಸಿಸ್ ಬೇಸಿಸ್ ಮೇಲೆ ಒಂದಿಷ್ಟು ಮಾಡಿರುವಂತ ವಿಡಿಯೋ ಇದು. ಮತ್ತೆ ಒಂದಿಷ್ಟು ಗ್ಲೋಬಲ್ ಆಸ್ಪೆಕ್ಟ್ಸ್ ನಾವು ಮೈಕ್ರೋ ಎಕನಾಮಿಕ್ಸ್ ಆಸ್ಪೆಕ್ಟ್ಸ್ ಎಲ್ಲ ನೋಡ್ತಾ ಇರಬೇಕು. ಮತ್ತೆ ಫಂಡಮೆಂಟಲ್ಸ್ ಟೆಕ್ನಿಕಲ್ಸ್ ಬಿಟ್ಟು ಬರೀ ಆಸ್ಟ್ರಾ ಇಟ್ಕೊಂಡು ನಾನು ಮಾಡ್ತೀನಿ ಟ್ರೇಡ್ ಅಂದ್ರೆ ವರ್ಕ್ ಆಗಲ್ಲ. ಸೊ ಇದೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳಿ. 100% ಹಿಂಗೆ ಆಗ್ಬೇಕು ಹಂಗೆ ಆಗ್ಬೇಕು ಅಂತ ಯಾವುದು ಒಂದು ಫಿಕ್ಸೆಡ್ ಟರ್ಮ್ ರೂಲ್ ಅಂತ ಯಾವುದು ಮಾರ್ಕೆಟ್ ಅಲ್ಲಿ ಇಲ್ಲ. ಸೊ ನಾವು ಹೆಂಗೆ ಅಡಾಪ್ಟ್ ಆಗ್ತೀವೋ ಹಂಗೆ ಮಾರ್ಕೆಟ್ ನಮ್ಗೆ ಒಂದು ಒಂದೇನಂತಾರೆ ಬೂನ್ ತರ ವರ್ಕ್ ಆಗುತ್ತೆ. ಸೊ ಇದಾಗಿತ್ತು ಈ ವಾರದ ವಿಡಿಯೋ. ಮತ್ತೆ ಸಿಗೋಣ. ಮತ್ತೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಡಿಕೇಟರ್ ಪ್ರಾಮಿಸ್ ಮಾಡಿದ್ದೆ, ಅಟ್ಲೀಸ್ಟ್ ನೀವು ಕಾಂಟ್ಯಾಕ್ಟ್ ಮಾಡಿ. ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀನಿ. ಡನ್ ಅಕೌಂಟ್ ಓಪನ್ ಮಾಡೋರಿಗೆ ನನ್ನ ಮುಖಾಂತರ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಅವ್ರಿಗೆ ಒಂದು ಸ್ಪೆಷಲ್ ಗಿಫ್ಟ್ಸ್ಗಳು ತರ ಸಿಗುತ್ತೆ. ಗಿಫ್ಟ್ ಇನ್ ದ ಸೆನ್ಸ್ ಒಂದು ಅಸಿಸ್ಟೆನ್ಸ್ಗಳು, ಅಡಿಷನಲ್ ಏನೋ ಸಪೋರ್ಟ್ಸ್ಗಳು ಏನೇನು ಬೇಕೋ, ಮತ್ತೆ ಚಾನಲ್ ಮೀನ್ಸ್ ಎಲ್ಲ ಸಪೋರ್ಟ್ ನನ್ನ ರೀತಿಯಿಂದ ಕೊಡ್ತೀನಿ ನಾನು. ಇದಾಗಿತ್ತು ಈ ವಾರದ ವಿಡಿಯೋ. ಮತ್ತೆ ಸಿಗೋಣ, ಅಲ್ಲಿ ತನಕ ಧನ್ಯವಾದಗಳು.